ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 12ನೇ ತರಗತಿಯ ಭೌತಶಾಸ್ತ್ರದ ಮೊದಲೇ ಅಧ್ಯಾಯವನ್ನು ನೋಡ್ತಾ ಇದ್ದೀವಿ. ಅಧ್ಯಾಯದ ಹೆಸರು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಂತೇಳಿ. ಓಕೆ, ಇಲ್ಲಿವರೆಗೂ ನಾವು ತುಂಬಾ ಕಲ್ತಿದ್ದೀವಿ. PUC ಫಸ್ಟ್ ಇಯರ್ನಲ್ಲಾಗಲಿ SSLCಯಲ್ಲಾಗಲಿ ಚಾರ್ಜ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಆದರೂ ಕೂಡ ನಾವೀಗ ಏನು ಮಾಡೋಣ ಅಂತಂದರೆ ಲೆಟ್ ಅಸ್ ಬಿಗಿನ್ ಆಲ್ ಓವರ್ ಅಗೇನ್. ಅಂತಂದ್ರೆ ಅರ್ಥ ಏನು ರೀ? ಮತ್ತೊಮ್ಮೆ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ನಿಂದ. ಓಕೆ, ಸೆಟ್ ದ ಟೈಮರ್ ಅಟ್ ಝೀರೋ. ಟೈಮರ್ ನಾವೇನು ಮಾಡಬೇಕು, ಈಗ ಝೀರೋಗೆ ಅಪ್ಲೈ ಮಾಡಬೇಕಂತೆ. ಝೀರೋನಿಂದ ಸ್ಟಾರ್ಟ್ ಮಾಡೋಣಂತೆ, ಶೂನ್ಯದಿಂದ ಆರಂಭ ಮಾಡೋಣಂತೆ. ಇಲ್ಲಿ ತನಕ ನಾವು ಏನು ಕಲ್ತಿದ್ದೀವಿ ಅಥವಾ ಏನು ಕಲ್ತಿಲ್ಲ ಅದ್ರ ಬಗ್ಗೆ ವಿಚಾರ ಮಾಡೋದಕ್ಕಿಂತ ಇನ್ನು ಮುಂದೆ ಏನು ಕಲಿಬೇಕು, ಮುಂದೆ ನಮ್ಮ ಒಂದು ಅಭ್ಯಾಸವನ್ನು ನಾವು ಹೇಗೆ ಸುಧಾರಿಸ್ಕೊತ ಹೋಗಬೇಕು ಅದ್ರ ಬಗ್ಗೆ ನಾವು ನೋಡ್ಕೊತ ಹೋಗಬೇಕಾಗ್ತದೆ. ಅದಕ್ಕಾಗಿ ಮೊದಲು ಏನು ಮಾಡೋಣ, ನಾವು ಸೆಟ್ ದ ಟೈಮರ್ ಅಟ್ ಝೀರೋ. ಶೂನ್ಯಕ್ಕೆ ನಮ್ಮ ಒಂದು ಸಮಯವನ್ನು ನಿಲ್ಲಿಸಿ ಅಲ್ಲಿಂದ ಆರಂಭ ಮಾಡ್ಕೊತ ಹೋಗೋಣಂತೆ. ಸೆಕೆಂಡ್ PUC ಚೆನ್ನಾಗಿ ಓದ್ಕೊತ ಹೋಗೋಣಂತೆ. ನಿಮಗೆ ಫಿಸಿಕ್ಸ್ನ ಎಲ್ಲ ಅಭ್ಯಾಸಗಳನ್ನು ನಾನು ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ಪ್ಯಾರಲ್ಲಿ PUC ಫಸ್ಟ್ ಇಯರ್ದು ವಿಡಿಯೋಗಳನ್ನ ಮಾಡ್ತಾಯಿದ್ದೀನಿ. SSLC ವಿಡಿಯೋಗಳನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ಅದೇ ಥರನಾಗಿ ಈ ಒಂದು ಸೆಕೆಂಡ್ PUCಯ ಮ್ಯಾಥಮೆಟಿಕ್ಸ್ ಪಾರ್ಟನ್ನು ಮಾಡ್ತಾಯಿದ್ದೀನಿ. PUC ಫಸ್ಟ್ ಇಯರ್ನ ಮ್ಯಾಥಮೆಟಿಕ್ಸ್ ಪಾರ್ಟ್ಗಳನ್ನ ಮಾಡ್ತಾಯಿದ್ದೀನಿ. ನೀವು ಹಾಗೆ ಆ ಎಲ್ಲ ವಿಡಿಯೋಗಳನ್ನು ನೋಡ್ಕೊತ ಹೋಗ್ರಿ. ನಿಮ್ಮ ಯಾವುದೋ ಒಂದು ನೀಟ್ ಎಕ್ಸಾಮ್ಗಾಗಲಿ ಅಥವಾ ಒಂದು JEE ಎಕ್ಸಾಮ್ಗಾಗಲಿ ಅವೆಲ್ಲ ಸಹಾಯಕ ಆಗ್ತಾವಂತ ಹೇಳ್ತಾ ಅಧ್ಯಾಯವನ್ನು ಆರಂಭ ಮಾಡೋಣಂತೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಇಂಟ್ರಡಕ್ಷನ್, ಫ್ಲ್ಯಾಶ್ ಬ್ಯಾಕಿಗೆ ಹೋಗೋಣಂತ್ರಿ. ಫ್ಲ್ಯಾಶ್ ಬ್ಯಾಕ್ ಅಂತಂದರೆ ಈಗ ನಾವು ಸೆಕೆಂಡ್ PUC ಒಳಗದೀವಲ್ಲ, SSLCಗೆ ಹೋಗೋಣ ವಾಪಸ್. SSLC ಅಂದರೆ 10ನೇ ತರಗತಿಗೆ ವಾಪಸ್ ಹೋಗ್ಬೇಕಂತ್ರಿ. ಅವಾಗ ಮಾತ್ರ ಇದು ಅರ್ಥ ಆಗ್ತದಂತ ನಿಮಗೆ ಕರ್ಕೊಂಡು ಹೋಗ್ತೀನಿ. ನನ್ನ ಜೊತೆ ಬರ್ತೀರಲ್ಲ? ಓಕೆ, ಬರ್ತೀವಿ. ಓಕೆ, SSLC ಒಳಗಡೆ ನೀವು ಒಂದು ಚಾಪ್ಟರ್ ಕಲ್ತಿದ್ರಿ. ಆ ಚಾಪ್ಟರ್ ಹೆಸರು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತೇಳಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆರ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತೇಳಿ. ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಅಥವಾ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅಂಥೇಳಿ ಅಧ್ಯಾಯ. ಓಕೆ, ಈ ಒಂದು ಅಧ್ಯಾಯವನ್ನು ಆಲ್ರೆಡಿ ನಾನು 10th ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನಿಮಗೆ ಪ್ಲೇ ಲಿಸ್ಟ್ ಒಳಗಡೆ ಸಿಗ್ತದೆ. ಓಕೆ, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಏನಿದೆಯಲ್ಲ, ಆ ಒಂದು ಅಧ್ಯಾಯನೇ ಈ ಒಂದು ಅಧ್ಯಾಯಕ್ಕೆ ತಳಹದಿ, ಬೇಸಿಕ್ ಅಂತ ನಾವು ಹೇಳ್ತೀವಿ. ಓಕೆ, ಇನ್ನೊಂದು ಚಾಪ್ಟರ್ ಕಲ್ತಿದ್ದೀವಿ ನಾವು 10th ಒಳಗಡೆ, ಅದಂದರೆ ಎಲೆಕ್ಟ್ರಿಸಿಟಿ ಅಂಥೇಳಿ, ವಿದ್ಯುತ್ ಶಕ್ತಿ ಅಂಥೇಳಿ. ಆ ಒಂದು ಅಧ್ಯಾಯವೂ ಕೂಡ ಈ ಒಂದು ಅಧ್ಯಾಯಕ್ಕೆ ಬೇಸಿಕ್, ತಳಹದಿ ಆಗ್ತದೆ ಅಂತ ನಾವು ಹೇಳ್ತೀವಿ. ಒಟ್ಟಾರೆಯಾಗಿ ನಾವು ಈ ಒಂದು ಚಾಪ್ಟ್ರಲ್ಲಿ ಏನೇನು ಕಲಿತೀವಿ ಅಂತಂದರೆ ಎಲೆಕ್ಟ್ರಿಕ್ ಚಾರ್ಜ್ ಅಂದ್ರೇನು, ಆಮೇಲೆ ಎಲೆಕ್ಟ್ರಿಕ್ ಚಾರ್ಜ್ನ SI ಯೂನಿಟ್ಗಳಾಗಲಿ ಅಥವಾ ಅದರಲ್ಲಿರ್ತಕ್ಕಂಥ ಭಾಗಗಳಾಗಲಿ, ಆಮೇಲೆ ಚಾರ್ಜ್ ಮಾಸ್ಗಿರ್ತಕ್ಕಂತಹ ಡಿಫ್ರೆನ್ಸ್ಗಳಾಗಲಿ, ಅಥವಾ ಒಂದು ಬಾಡಿಯನ್ನು ಯಾವ ಥರ ನೀವು ಚಾರ್ಜ್ಡಾಗಿ ಮಾಡ್ತೀರಾ, ಅಥವಾ ಕಂಡಕ್ಟರ್ ಅಂದ್ರೇನು, ಇನ್ಸುಲೇಟರ್ ಅಂತಂದ್ರೇನು, ಆಮೇಲೆ ಸೆಮಿ ಕಂಡಕ್ಟರ್ಗಳೆಂದ್ರೇನು, ಅವುಗಳನ್ನು ಕೂಡ ನಾವು ಈ ಒಂದು ಅಧ್ಯಾಯದಲ್ಲಿ ನೋಡ್ಕೊತ ಹೋಗೋಣಂತೆ. ಗಾಸ್ ಥಿಯರಮನ್ನು ನೋಡ್ಕೊಳ್ಳುವಂತೆ. ಆಮೇಲೆ ಬೇರೆ ಬೇರೆ ಒಂದಿಷ್ಟು ಡೆಫಿನಿಷನ್ಸ್ಗಳು ಬರ್ತವೆ, ಕೆಲವೊಂದಿಷ್ಟು ಪ್ರಶ್ನೋತ್ತರಗಳು ಅಥವಾ ನ್ಯೂಮರಿಕಲ್ಸ್ ಅಂತ ಹೇಳ್ತೀವಲ್ಲ ನಾವು. PUC ಫಸ್ಟ್ ಇಯರ್ದಲ್ಲಿ ನೀವು ನ್ಯೂಮರಿಕಲ್ಸ್ ಕಲ್ತಿದ್ರಲ್ಲ, ಸೆಕೆಂಡ್ PUCಯಲ್ಲೂ ಕೂಡ ಈ ಒಂದು ಅಧ್ಯಾಯದಲ್ಲಿ ನ್ಯೂಮರಿಕಲ್ಸ್ ಬರ್ತವೆ. ಅದನ್ನು ಕೂಡ ನಾವು ನೋಡ್ಕೊಂಡು, ಮೊದಲೇದಾಗಿ ನಾವೇನು ಕಲ್ತಿದ್ವಿ SSLC ಒಳಗಡೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತೇಳಿ. ಅದಕ್ಕಿಂತ ಮುಂಚೆ ಎಲೆಕ್ಟ್ರಿಕ್ ಕರೆಂಟ್ ಅಥವಾ ಎಲೆಕ್ಟ್ರಿಸಿಟಿ ಅಂತಕ್ಕಂತಹ ಒಂದು ಭಾಗ ಬಂದಿತ್ತು. ವಾಟ್ ಈಸ್ ಎಲೆಕ್ಟ್ರಿಸಿಟಿ? ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಇನ್ ಎನಿ ಮೆಟಾಲಿಕ್ ಕಂಡಕ್ಟರ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಸಿಟಿ. ಒಂದು ವಾಹಕದಲ್ಲಿ ಹರಿಯುತ್ತಿರುವ ಆವೇಶಗಳ ಹರಿವನ್ನು ನಾವೇನಂತ ಕರಿತೀವಿ? ವಿದ್ಯುತ್ ಪ್ರವಾಹ ಅಂತ ಕರಿತಿದ್ವಲ್ಲ. ಅದೇ ರೀತಿಯಾಗಿ ಈ ಒಂದು ಚಾಪ್ಟರ್ ಬರ್ತದೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅದರಲ್ಲಿ ಏನು ಕಲ್ತಿದ್ವಿ ಅಂತಂದರೆ ಆ್ಯಸ್ ಆ್ಯಂಡ್ ವೆನ್ ಎನಿ ಚಾರ್ಜ್ಡ್ ಪಾರ್ಟಿಕಲ್ ಮೂವ್ಸ್ ದೇರ್ ವಿಲ್ ಬಿ ಎ ಡಿಫ್ರೆಂಟ್ ಟೈಪ್ ಆಫ್ ಫೀಲ್ಡ್ ದಟ್ ಈಸ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಯಾವುದೇ ಒಂದು ವಾಹಕದಲ್ಲಿ ಹರಿಯುತ್ತಿರೋ ವಿದ್ಯುತ್ ಪ್ರವಾಹದಿಂದ ಅದರ ಸುತ್ತಲೂ ಏನಿರ್ತಾವಪ್ಪ, ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗ್ತದೆ ಅಂತ ನಾವು SSLCಯಲ್ಲಿ ಕಲ್ತಿದ್ವಿ. ಅದನ್ನು ನಾವು ಒಂದು ಪದವಾಗಿ ಉಪಯೋಗ ಕೂಡ ಮಾಡಿದ್ವಿ. ಅದಕ್ಕೆ ನಾವು ವಿದ್ಯುತ್ ಕಾಂತೀಯ ಪರಿಣಾಮ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತೇಳಿ ಹೇಳಿದ್ವಿ. ಆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತಕ್ಕಂತಹ ಒಂದು ಭಾಗ ಎಲೆಕ್ಟ್ರೋಮ್ಯಾಗ್ನೆಟಿಸಮ್. ಓಕೆ, ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಏನಿದೆಯಲ್ಲ, ಈ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಮೇಲೆ ಸೆಕೆಂಡ್ PUCಯಲ್ಲಿ ಒಂದು 3 ರಿಂದ 4 ಅಧ್ಯಾಯಗಳನ್ನು ನಾವು ಮಾಡ್ಕೊತ ಹೋಗ್ತೀವಿ. ಈ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತಂದ್ರೇನು? ಎಲೆಕ್ಟ್ರಿಕ್ ಪ್ಲಸ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ ಆರ್ ದ 2 ಫೇಸಸ್ ಆಫ್ ಎ ಕಾಯಿನ್. ಒಂದು ನಾಣ್ಯದ 2 ಮುಖಗಳಿದ್ದಂಗೆ. ಯಾವುವು? ಎಲೆಕ್ಟ್ರೋ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಆರ್ ಎನರ್ಜಿ. ಅರ್ಥ ಆಗ್ತದ? ಯಾವುದೇ ಒಂದು ವಾಹಕ, ಇಫ್ ಎನಿ ಚಾರ್ಜ್ ಈಸ್ ಮೂವಿಂಗ್ ದೆನ್ ಇಟ್ ಈಸ್ ಹ್ಯಾವಿಂಗ್ ವಾಟ್?
If the charge is moving, that means it is having electric current, and also it is having magnetic field around it. Magnetic field around it. ಯಾವ ಥರಪ್ಪ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಂದರೆ ಈ ಥರ ಮ್ಯಾಗ್ನೆಟಿಕ್ ಫೀಲ್ಡ್ ಆ ಒಂದು ಚಾರ್ಜ್ಡ್ ಪಾರ್ಟಿಕಲ್ ಸುತ್ತಮುತ್ತ ಇರ್ತದೆ ಅಂತ ನಾವು SSLC ಒಳಗಡೆ ಕಲ್ತಿದ್ದೀವಿ. ಅರ್ಥ ಆಗ್ತದಾ? ಇದೇ ಒಂದು ಭಾಗವನ್ನು ತೆಗೆದುಕೊಂಡು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತಕ್ಕಂಥ ಒಂದು ಭಾಗವನ್ನು ತೆಗೆದುಕೊಂಡು ಇಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ಆ ಒಂದು ಅಭ್ಯಾಸದ ಹೆಸರು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಎಲೆಕ್ಟ್ರಿಕ್. ನಾವೇನು ಮಾಡಬೇಕೀಗ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಬಗ್ಗೆ ತಿಳ್ಕೊತ ಹೋಗಬೇಕು. ಎಲೆಕ್ಟ್ರೋಮ್ಯಾಗ್ನೆಟಿಸಮ್. ಓಕೆ, ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ನಲ್ಲಿ ನಮಗೆ 2 ಭಾಗಗಳು ಕಾಣ್ತವೆ. ಒಟ್ಟಾರೆಯಾಗಿ 2 ಭಾಗಗಳು ಅಥವಾ ದೇರ್ ಆರ್ 2 ಪಾರ್ಟ್ಸ್ ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್. ನಂಬರ್ 1, ಓಕೆ, ಮೊದಲೇನು ಬರೋಣ, ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತ ಇನ್ನೊಂದು ಸ್ವಲ್ಪ ಬರೆಯೋಣ. ಮ್ಯಾಗ್ನೆಟಿಸಮ್ ಇದರಲ್ಲಿ 2 ಪಾರ್ಟ್ಗಳು. ನಂಬರ್ 1 ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಇನ್ನೊಂದೇನಪ್ಪ, ಎಲೆಕ್ಟ್ರೋಡೈನಮಿಕ್ಸ್. ಎಲೆಕ್ಟ್ರೋಡೈನಾಮಿಕ್ಸ್. ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಆ್ಯಂಡ್ ಎಲೆಕ್ಟ್ರೋಡೈನಮಿಕ್ಸ್ ಅಂತ ನಾವು ಹೇಳ್ತೀವಿ. ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಎಲೆಕ್ಟ್ರೋ ಮೀನ್ಸ್ ಎಲೆಕ್ಟ್ರಾನ್ ಅಥವಾ ಚಾರ್ಜ್. ಎಲೆಕ್ಟ್ರೋ ಮೀನ್ಸ್ ಎಲೆಕ್ಟ್ರಾನ್ ಆರ್ ಚಾರ್ಜ್. ಎಲೆಕ್ಟ್ರೋಸ್ಟ್ಯಾಟಿಕ್, ಸ್ಟ್ಯಾಟಿಕ್ ಅಂದ್ರೆ ಏನಪ್ಪ, ನಿಂತದ, ಆ್ಯಟ್ ರೆಸ್ಟ್ ಅನ್ನಂಗೆ. ಅಂದರೆ ಚಾರ್ಜ್ ಆ್ಯಟ್ ರೆಸ್ಟ್ ಅನ್ನಂಗೆ. ಇದು ಏನಂಗಪ್ಪ, ಇದು ಚಾರ್ಜ್ ಆ್ಯಟ್ ರೆಸ್ಟ್. ಆಮೇಲೆ ಎಲೆಕ್ಟ್ರೋಡೈನಮಿಕ್ಸ್. ಡೈನಮಿಕ್ ಮೀನ್ಸ್, ಡೈನಮಿಕ್ ಅಂದ್ರೆ ಏನಪ್ಪ, ಓಡೋದು, ಯಾವಾಗಲೂ ರನ್ನಿಂಗ್ ಅಂದಂಗೆ. ಅಂದರೆ ಚಾರ್ಜ್ ಆ್ಯಟ್ ಮೋಷನ್. ಚಾರ್ಜ್ ಆ್ಯಟ್ ಮೋಷನ್ ಅಂದರೆ ಒಟ್ಟಾರೆಯಾಗಿ ಈ ಒಂದು ಫಿಸಿಕ್ಸ್ ಏನು ಬರ್ತಲ್ಲ ಸೆಕೆಂಡ್ PUCದು, ಅದರಲ್ಲಿ ಬಹುಪಾಲು ಭಾಗ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಮೇಲ್ಗಡೆ ನಿಂತೈತಿ. ಹೆಚ್ಚು ಕಡಿಮೆ 4 ರಿಂದ 5 ಅಧ್ಯಾಯಗಳು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಒಳಗಡೆ ಬರ್ತವೆ. ಯಾವ್ಯಾವ ಅಂತ ನಿಮ್ಗೆ ಹೇಳ್ಕೊತ ಹೋಗ್ತೀನಿ. ಆದರೆ ಸದ್ಯಕ್ಕೆ ನೀವು ಬೇಸಿಕ್ಕಾಗಿ ಏನು ತಿಳ್ಕೊಳ್ರಿ, ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತಂದ್ರೆ ಏನು. ಈ ಒಂದು ವಿಡಿಯೋದಲ್ಲಿ ನೀವೇನು ಕಲಿತೀರಿ, ಒಟ್ಟಾರೆಯಾಗಿ ಒಂದು ಬೇಸಿಕ್ ನಾಲೆಜನ್ನು ಕಲಿತೀರಿ. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂದ್ರೆ ಗೊತ್ತೈತಿ ನಿಮ್ಗೆ. ಅದರಲ್ಲಿ 2 ಭಾಗಗಳು, ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಆ್ಯಂಡ್ ಎಲೆಕ್ಟ್ರೋಡೈನಮಿಕ್ಸ್ ಅಂತೇಳಿ. ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂದ್ರೆ ಏನು ರೀ, ಚಾರ್ಜ್ ಆ್ಯಟ್ ರೆಸ್ಟ್. ಎಲೆಕ್ಟ್ರೋಡೈನಮಿಕ್ಸ್ ಅಂದರೆ ಚಾರ್ಜ್ ಆ್ಯಟ್ ಮೋಷನ್ ಅಂತಂದಂಗೆ. ಈ ಒಂದು ಚಾರ್ಜ್ ಅಟ್ ರೆಸ್ಟ್ ಅಥವಾ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಒಳಗಡೆ ಯಾವ್ಯಾವ ಅಭ್ಯಾಸಗಳು ಬರ್ತಾವೆ ಅಥವಾ ಯಾವ್ಯಾವ ಪಾರ್ಟ್ಸ್ಗಳು ಬರ್ತಾವೆ, ಅದನ್ನು ನಾವು ಯಾವ್ಯಾವ ಪಾರ್ಟ್ಗಳನ್ನ ಇಲ್ಲಿ ಕಲಿಬೇಕು. ಆಮೇಲೆ ಚಾರ್ಜ್ ಅಟ್ ಮೋಷನ್ ಇಲ್ಲಿ ಯಾವ್ಯಾವ ಪಾರ್ಟ್ಗಳನ್ನ ಕಲಿಬೇಕು ನೋಡ್ಕೊತ ಹೋಗ್ರಿ. ಮೊದಲನೇದಾಗಿ ಚಾರ್ಜ್ ಅಟ್ ರೆಸ್ಟ್ ಒಳಗಡೆ ಇಲ್ಲಿ ಏನು ಬರ್ತದೆ, ಚಾರ್ಜ್ ಬರ್ತದೆ. ವಾಟ್ ಈಸ್ ಚಾರ್ಜ್ ಅಂತ ಕಲಿತೀವಿ. ಅದು ಆದ ನಂತರ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಚಾರ್ಜ್ ನೋಡೋಣಂತೆ. ಪ್ರಾಪರ್ಟೀಸ್ ಆಫ್ ಚಾರ್ಜ್ ನೋಡೋಣಂತೆ. ನಂತರ ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದ್ರೆ ಏನು, ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದ್ರೆ ಏನು ನೋಡೋಣಂತೆ. ತದನಂತರ ವಾಟ್ ಈಸ್ ಗಾಸ್ ಲಾ. ಗಾಸ್ ಲಾ ನೋಡೋಣಂತೆ. ಅದು ಆದ ನಂತರ ಕೆಪಾಸಿಟರ್ಸ್ ನೋಡೋಣ. ವಾಟ್ ಆರ್ ದಿ ಕೆಪಾಸಿಟರ್ಸ್. ಇದು ಮಧ್ಯದಲ್ಲೇ ಏನು ಬರ್ತದಪ್ಪ ಅಂತಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಆಮೇಲೆ ಪೊಟೆನ್ಷಿಯಲ್ ಡಿಫರೆನ್ಸ್. ದೀಸ್ ಆರ್ ದಿ ಪಾರ್ಟ್ಸ್ ವಿಚ್ ವಿಲ್ ಬಿ ಸ್ಟಡಿಂಗ್ ಇನ್ ಚಾರ್ಜ್ ಅಟ್ ರೆಸ್ಟ್ ಆರ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಅದರೊಳಗೆ ನಾವು ಇದನ್ನೆಲ್ಲ ಕಲಿತೀವಿ. ಹಾಗಿದ್ರೆ ಈ ಒಂದು ಚಾರ್ಜ್ ಆಟ್ ಮೋಷನ್ ಅಥವಾ ಎಲೆಕ್ಟ್ರೋಡೈನಮಿಕ್ಸ್ ಒಳಗಡೆ ಯಾವ ಪಾರ್ಟ್ ಬರ್ತವೆ. ಒಂದು ಎಲೆಕ್ಟ್ರಿಕ್ ಕರೆಂಟ್ ಬರ್ತದೆ ಇದರೊಳಗಡೆ. ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ SSLC ಒಳಗೆ ಕಲ್ತಿದ್ವಲ್ಲ, ಎಲೆಕ್ಟ್ರಿಕ್ ಕರೆಂಟ್ ಅಂತಂದ್ರೆ ಏನು. ನಂತರ ಮ್ಯಾಗ್ನೆಟಿಸಮ್ ಅಂತಂದ್ರೆ ಏನು, ವಾಟ್ ಈಸ್ ಮ್ಯಾಗ್ನೆಟಿಸಮ್. ಮ್ಯಾಗ್ನೆಟಿಸಮ್ ಕಾಂತೀಯತೆ ಎಂದರೇನು. ನಂತರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ವಿದ್ಯುತ್ ಕಾಂತೀಯ ಪರಿಣಾಮಗಳು. ವಿದ್ಯುತ್ ಕಾಂತೀಯ ಪರಿಣಾಮಗಳು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇದು ವಿದ್ಯುತ್ ಕಾಂತೀಯ ಪರಿಣಾಮಗಳ ಒಳಗೆ ಬರ್ತಿತ್ತು ನೋಡ್ರಿ. ನಂತರ ಅಲ್ಟರ್ನೇಟಿಂಗ್ ಕರೆಂಟ್, AC ಕರೆಂಟ್ ನೋಡಿದ್ವಿ. AC ಕರೆಂಟ್, DC ಕರೆಂಟ್, AC ಜನರೇಟರ್, DC ಜನರೇಟರ್ ಅದನ್ನೆಲ್ಲ ನೋಡಿದ್ವಲ್ಲ. ಅದೇ ರೀತಿಯಾಗಿ ಇಲ್ಲಿ ಅಲ್ಟರ್ನೇಟಿಂಗ್ ಕರೆಂಟು ಕೂಡ ನಾವು ಎಲ್ಲಿ ಕಲಿಬೇಕಾಗ್ತದೆ, ಎಲೆಕ್ಟ್ರೋಡೈನಮಿಕ್ಸ್ ಒಳಗಡೆ ಕಲಿಬೇಕಾಗ್ತದೆ. ಅದು ಆದ ನಂತರ ಈ ಒಂದು ಸಂಪೂರ್ಣ ಸೆಕೆಂಡ್ PUC ಒಳಗಡೆ ನಾವು ವೇವ್ ಆಪ್ಟಿಕ್ಸನ್ನು ನೋಡೋಣಂತೆ. ವೇವ್ ಆಪ್ಟಿಕ್ಸ್ ಅಂದ್ರೆ ಏನು. ಆಮೇಲೆ ರೇ ಆಪ್ಟಿಕ್ಸ್ ಅಂತ ನೀವು PUC ಫಸ್ಟ್ ಒಳಗಡೆ ಕಲ್ತಿದ್ದೀರಿ. ರೇ ಆಪ್ಟಿಕ್ಸ್ ರೇ ಆಪ್ಟಿಕ್ಸ್ ಅಂದ್ರೆ ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಪೋಲರೈಸೇಷನ್, ನೆಕ್ಸ್ಟ್ ಇಂಟರ್ಫರೆನ್ಸ್ ಅವನ್ನೆಲ್ಲ ಕಲ್ತಿದ್ರಲ್ಲ, ಅವೆಲ್ಲ ರೇ ಆಪ್ಟಿಕ್ಸ್. ಈಗ ನಾವೇನು ಕಲಿಬೇಕು, ವೇವ್ ಆಪ್ಟಿಕ್ಸನ್ನು ಕಲಿಬೇಕು ಸೆಕೆಂಡ್ PUC ಒಳಗಡೆ. ಅದು ಆದ ನಂತರ ಏನು ಬರ್ತದೆ ಅಂತಂದರೆ ಮಾಡರ್ನ್ ಫಿಸಿಕ್ಸ್ ಬರ್ತದೆ, ನ್ಯೂಕ್ಲಿಯರ್ ಫಿಸಿಕ್ಸ್ ಬರ್ತದೆ. ಅದನ್ನು ಕೂಡ ನಾವು ನೋಡ್ಕೊಂತ ಹೋಗೋಣಂತೆ. ಮಾಡರ್ನ್ ಫಿಸಿಕ್ಸ್, ಮಾಡರ್ನ್ ಫಿಸಿಕ್ಸ್ ಅದನ್ನು ಕೂಡ ನಾವು ಈ ಒಂದು ಸೆಕೆಂಡ್ PUC ಫಿಸಿಕ್ಸ್ನಲ್ಲಿ ಕಲಿತೀವಿ ಅಂತ ನಾವು ಹೇಳ್ಬೋದು. ಹಾಗಿದ್ರೆ ಈ ಚಾರ್ಜ್ ಅಂತಕ್ಕಂತಹ ಪದ ಎಲ್ಲಿಂದ ಬಂತು. ಈ ಚಾರ್ಜ್ ಅಂತಕ್ಕಂಥದ್ದು 600 BC ಒಳಗಡೆ ಗ್ರೀಕ್ನವರು 600 BC ಒಳಗಡೆ ಗ್ರೀಕ್ನವರು ಅಧ್ಯಯನ ಮಾಡಿದ್ರಂತೆ.
ಒಂದಿಷ್ಟು ಪುರಾವೆಗಳಿದ್ದಾವೆ. ಹಾಗಿದ್ರೆ ಈ ಚಾರ್ಜ್ ಅಂತಂದ್ರೆ ಏನು? ವಾಟ್ ಈಸ್ ಚಾರ್ಜ್? ಚಾರ್ಜ್ ಈಸ್ ದ ಇಂಟ್ರಿನ್ಸಿಕ್ ಪ್ರಾಪರ್ಟಿ ಆಫ್ ಎನಿ ಮ್ಯಾಟರ್ ಅಂತ ನಾವು ಹೇಳ್ಬೋದು. ಇಂಟ್ರಿನ್ಸಿಕ್ ಪ್ರಾಪರ್ಟಿ ಆಫ್ ಎನಿ ಮ್ಯಾಟರ್. ವಾಟ್ ಈಸ್ ಇಂಟ್ರಿನ್ಸಿಕ್ ಪ್ರಾಪರ್ಟಿ? ಇಂಟ್ರಿನ್ಸಿಕ್ ಅಂತಂತಂದರೆ ಎಕ್ಸಾಂಪಲ್ ಈಗ ಮಾಸ್ ಅಂತ ಇದೆ, ಯಾವುದೊಂದು ಆಬ್ಜೆಕ್ಟ್ದು ಮಾಸ್ ಇದೆ. ಆ ಮಾಸ್ ಅಂತಕ್ಕಂಥದ್ದು ಒಂದು ಪ್ರಾಪರ್ಟಿ. ಆ ಪ್ರಾಪರ್ಟಿನ ಮತ್ತೆ ಆಳವಾಗಿ ಅಧ್ಯಯನ ಮಾಡೋಕ್ಕೆ ಬರೋಂಗಿಲ್ಲ, ಅದನ್ನು ಮತ್ತೆ ತುಂಡು ತುಂಡಾಗಿ ನೋಡೋಕ್ಕೆ ಬರೋಂಗಿಲ್ಲ, ಅಂದ್ರೆ ಅಷ್ಟು ಡೀಪಾಗಿ ಹೋಗೋಕ್ಕೆ ಬರೋಂಗಿಲ್ಲ. ಮಾಸ್ ಅಂದ್ರೇನು? 2 kg 3 kg, ಓಕೆ, ದ್ರವ್ಯರಾಶಿ ಅಂತ ಹೇಳ್ತೀವಿ ನಾವು, ಹೌದಾ? ಆ ದ್ರವ್ಯರಾಶಿಯನ್ನು ಮತ್ತೆ ನಾವು ಅಧ್ಯಯನ ಮಾಡೋಕ್ಕೆ ಆಗಂಗಿಲ್ಲ. ಅದು ನ್ಯಾಚುರಲ್ ಪ್ರಾಪರ್ಟಿ ಅಥವಾ ಫಿಸಿಕಲ್ ಪ್ರಾಪರ್ಟಿ ಅಂತ ನಾವು ಹೇಳ್ತೀವಿ. ಫಿಸಿಕಲ್ ಪ್ರಾಪರ್ಟಿ ಆಫ್ ಎನಿ ಮ್ಯಾಟರ್. ಮಾಸ್ ಈಸ್ ದ ಫಿಸಿಕಲ್ ಪ್ರಾಪರ್ಟಿ ಆಫ್ ಎನಿ ಮ್ಯಾಟರ್. ಯಾವ ಥರ ಹೇಳ್ತಿರಲ್ಲ ಅದೇ ಥರನಾಗಿ ಚಾರ್ಜ್ ಅಂತಕ್ಕಂಥದ್ದು ಇಂಟ್ರಿನ್ಸಿಕ್ ಪ್ರಾಪರ್ಟಿ ಆಫ್ ಎನಿ ಮ್ಯಾಟರ್ ಅಂತ ನಾವು ಹೇಳ್ತೀವಿ. ಇಂಟ್ರಿನ್ಸಿಕ್ ಪ್ರಾಪರ್ಟಿ, ಇಂಟ್ರಿನ್ಸಿಕ್ ಅಂತಂದರೆ ಫಂಡಮೆಂಟಲ್ ಪ್ರಾಪರ್ಟಿ ಅಂತ ನಾವು ಹೇಳ್ಬೋದು. ಅರ್ಥ ಆಗ್ತದಾ? ಇದು ಚಾರ್ಜನ್ನು ಮತ್ತೆ ನಾವು ಡಿವೈಡ್ ಮಾಡಿ ನೋಡೋಕ್ಕೆ ಬರೋಂಗಿಲ್ಲ, ಅಧ್ಯಯನ ಮಾಡೋಕ್ಕೆ ಬರೋಂಗಿಲ್ಲ. ಅರ್ಥ ಆಗ್ತದಾ? ಓಕೆ. ಹಾಗಿದ್ರೆ ಇಲ್ಲಿ ಚಾರ್ಜ್ ಅಂತಕ್ಕಂತಹ ವಸ್ತು ಇದೆಯಲ್ಲ, ಇದರದ್ದು ಸಿಂಬಲ್ ನೋಡಬೇಕಲ್ಲ. ವಾಟ್ ಈಸ್ ದ ಸಿಂಬಲ್ ಆಫ್ ಚಾರ್ಜ್? ಸಿಂಬಲ್ ಆಫ್ ಚಾರ್ಜ್ ಇಸ್ ಕೂಲಮ್. ಸಿಂಬಲ್ ಏನಪ್ಪ? ಸಿಂಬಲ್ ಏನು? ಕ್ಯೂ ಅಂತ ನಾವು ಹೇಳ್ತೀವಿ. ಹಾಗಿದ್ರೆ SI ಯೂನಿಟ್ ಏನು? SI ಯೂನಿಟ್ ಈಸ್ ಕೂಲಮ್. SI ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲಮ್. COULOMB, ಕೂಲಮ್. ಅರ್ಥ ಆಗ್ತದಾ? ಓಕೆ. ನಂತರ ಬರೋದು ಚಾರ್ಜ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಇಟ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಚಾರ್ಜ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಮೀನಿಂಗ್ ಏನು? ಇದು ಸದಿಶ ಅಲ್ಲ, ಅದಿಶ. ದಟ್ ಮೀನ್ಸ್ ಇಟ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಡೈರೆಕ್ಷನ್, ಇಟ್ ಈಸ್ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಇದಕ್ಕೆ ಮ್ಯಾಗ್ನಿಟ್ಯೂಡ್ ಅಷ್ಟೇ ಇದೆ, ಯಾವುದಕ್ಕೆ? ಚಾರ್ಜ್ಗೆ. ಹಾಗಾಗಿ ಸ್ಕೇಲಾರ್ ಕ್ವಾಂಟಿಟಿ. ಇದು ಮೋಷನ್ ಒಳಗಡೆ ಇತ್ತಂತಂದರೆ ಮತ್ತು ಅದು ಮುಂದೆ ಏನಾಗ್ತದೆ? ವೆಕ್ಟರ್ ಆಗ್ತದೆ, ಏನಾಗ್ತದೆ ಅಂತೇಳಿ ನಾವು ನೋಡ್ಕೊತ ಹೋಗೋಣಂತೆ. ದೇರ್ ಆರ್ 2 types ಆಫ್ ಚಾರ್ಜಸ್. ಚಾರ್ಜ್ನಲ್ಲಿ 2 ಪಾರ್ಟ್ಗಳಿದ್ದಾವೆ. ಒಂದೇನಪ್ಪ? ಒಂದು ಪಾಸಿಟಿವ್, ನಂಬರ್ 1 ಪಾಸಿಟಿವ್, ನಂಬರ್ 2 ನೆಗೆಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ಅಂತ ನಾವು ಹೇಳ್ತೀವಿ, ಇನ್ನೊಂದು ನೆಗೆಟಿವ್ ಚಾರ್ಜ್ ಅಂತ ಹೇಳ್ತೀವಿ. ಇನ್ನೊಂದು ಬರ್ತದೆ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ನಾವು ಹೇಳ್ತೀವಿ. ಅದು ಚಾರ್ಜ್ ಏನೂ ಇರೋಂಗಿಲ್ಲ, ಅದು ಇಲ್ಲಿ ನಾವು ಅಧ್ಯಯನದೊಳಗೆ ತೊಗೊಳಂಗಿಲ್ಲ. ಜಸ್ಟ್ ಏನಪ್ಪ ಅಂದರೆ ಪಾಸಿಟಿವ್ ಚಾರ್ಜ್ ಆ್ಯಂಡ್ ನೆಗೆಟಿವ್ ಚಾರ್ಜ್. ದೇರ್ ಆರ್ 2 types ಆಫ್ ಚಾರ್ಜಸ್. ಓಕೆ. ನೆಕ್ಸ್ಟ್ ಬರೋದು ಒಂದಿಷ್ಟು ಪ್ರಾಪರ್ಟೀಸ್ಗಳು. ಏನಪ್ಪ ಅಂತಂದರೆ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಅಂತಂದರೆ ಅರ್ಥ ಏನಿಲ್ಲಿ? ಪಾಸಿಟಿವ್ ಚಾರ್ಜ್ ಇದ್ದರೆ ಅವೇನಾಗ್ತವಪ್ಪ? ರಿಪೆಲ್ ಆಗ್ತವೆ. ಪಾಸಿಟಿವ್ ನೆಗೆಟಿವ್ ಇದ್ದರೆ ಅಟ್ರಾಕ್ಟ್ ಆಗ್ತವೆ, ಒಂದಕ್ಕೊಂದು ಅಟ್ರಾಕ್ಟ್ ಆಗ್ತವೆ ಅಂತ ನಾವು ಹೇಳೋದು. ನಂತರ ಇಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ಗಳನ್ನು ನೋಡೋಣಂತೆ. ಯಾವುದಂತಂದ್ರೆ ಮಾಸ್ ಮತ್ತು ಚಾರ್ಜ್ ಮಧ್ಯೆ ಕೆಲವೊಂದಿಷ್ಟು ಡಿಫ್ರೆನ್ಸ್ಗಳು ನೋಡೋಣಂತೆ. ಡಿಫ್ರೆನ್ಸಸ್ ಬಿಟ್ವೀನ್ ಮಾಸ್ ಆ್ಯಂಡ್ ಚಾರ್ಜ್. ನಿಮಗೆ ಅವಾಗ ಅರ್ಥ ಆಗ್ತದೆ ಮಾಸ್ ಅಂದ್ರೇನು ಮತ್ತು ಚಾರ್ಜ್ ಅಂದ್ರೇನು. ವಾಟ್ ಆರ್ ದ ಇಂಟ್ರಿನ್ಸಿಕ್ ಪ್ರಾಪರ್ಟೀಸ್ ಅಥವಾ ವಾಟ್ ಆರ್ ದಿ ಫಂಡಮೆಂಟಲ್ ಪ್ರಾಪರ್ಟೀಸ್ ಆಫ್ ಮಾಸ್ ಆ್ಯಂಡ್ ಚಾರ್ಜ್. ಒಂದು ಕಡೆ ಮಾಸ್ ಅಂತ ಬರೋಣ, ಇನ್ನೊಂದು ಕಡೆಗೆ ಚಾರ್ಜ್ ಅಂತ ಬರೋಣ. ಜಸ್ಟ್ ಇದು ಇಂಟ್ರೊಡಕ್ಷನ್ ಅಷ್ಟೇ, ಅಥವಾ ಒಂದಿಷ್ಟು ಬೇಸಿಕ್ ನಾಲೆಜ್ ಅಷ್ಟೇ. ಇದೇ ನಿಮಗೆ ಎಕ್ಸಾಮ್ ಒಳಗೆ ಕೇಳ್ಬೋದು, ಕೇಳಲಿಕ್ಕಿಲ್ಲ. ಮಾಸ್ ಅಂತಂದ್ರೇನು? ಮಾಸ್ ಈಸ್ ಫಿಕ್ಸ್ಡ್ ಕ್ವಾಂಟಿಟಿ. ಹೌದಾ? ಮಾಸ್ ಎಲ್ಲಿ ಹೋದರೂ ಕೂಡ ಅದು ಚೇಂಜ್ ಆಗಂಗಿಲ್ಲ. ಆದರೆ ಸ್ವಲ್ಪ ಡಿಪೆಂಡೆನ್ಸಿ ಅದ. ಏನು ಡಿಪೆಂಡೆನ್ಸಿ ಅದ ಅದು ನೋಡ್ಕೊಂಡು ತಗೊಳ್ಳಂತೆ. ಮೊದಲು ಚಾರ್ಜ್ ಬಗ್ಗೆ ನೋಡೋಣ. ದೇರ್ ಆರ್ 2 types ಆಫ್ ಚಾರ್ಜಸ್. ಒನ್ ಈಸ್ ಪಾಸಿಟಿವ್ ಚಾರ್ಜ್, ಒನ್ ಈಸ್ ನೆಗೆಟಿವ್ ಚಾರ್ಜ್. ಹೌದಾ? ಫಸ್ಟ್ ಡಿಫ್ರೆನ್ಸ್. ಬಟ್ ಮಾಸ್ ಈಸ್ ಆಲ್ವೇಸ್ ಪಾಸಿಟಿವ್. ಮಾಸ್ ಈಸ್ ಆಲ್ವೇಸ್ ಪಾಸಿಟಿವ್. 10 kg ಅಂತ ಹೇಳ್ತೀವಿ, ಹೌದಾ? 20 kg ಅಂತ ಹೇಳ್ತೀವಿ, ಆ ನ್ಯೂಟನ್ಗಳೊಳಗಡೆ ಹೇಳ್ತೀವಿ. ಮಾಸ್ ಯಾವಾಗಲೂ ನೆಗೆಟಿವ್ ಇರೋಂಗಿಲ್ಲ. ಮಾಸ್ ಡೌನ್ವರ್ಡ್ ಇದ್ದರೆ ಅವಾಗ ಏನಾಗ್ತದೆ? ಪಾಸಿಟಿವ್ ನೆಗೆಟಿವ್ ಅಂತ ತೋರ್ತದೆ. ಬಟ್ ಮಾಸ್ ಅಂದಾಗ ಏನು ಬರ್ತದೆ ಅಂತಂದರೆ kg. ಹೌದಾ? ಅದು ಯಾವಾಗಲೂ ಪಾಸಿಟಿವ್ನೇ ಇರ್ತದೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ ಚಾರ್ಜ್ ಆಲ್ವೇಸ್ ಕಮ್ಸ್ ವಿತ್ ಮಾಸ್, ಬಟ್ ಎವ್ರಿ ಮಾಸ್ಡ್ ಆಬ್ಜೆಕ್ಟ್ ಮೇ ನಾಟ್ ನೆಸೆಸರಿಲಿ ಹ್ಯಾವ್ ಚಾರ್ಜ್. ಚಾರ್ಜ್ ಆಲ್ವೇಸ್ ಕಮ್ಸ್ ವಿತ್ ಮಾಸ್. ಆಲ್ವೇಸ್ ಕಮ್ಸ್ ವಿತ್ ಮಾಸ್ ಅಂದ್ರೆ ಎಲ್ಲಿ ಚಾರ್ಜ್ ಇರ್ತದೋ ಅಲ್ಲಿ ಮಾಸ್ ಇರಲೇಬೇಕು. ಬಟ್ ಎಲ್ಲಿ ಮಾಸ್ ಇರ್ತದೋ ಅಲ್ಲಿ ಚಾರ್ಜ್ ಇರಬೇಕಂತ ರೂಲ್ಸ್ ಇಲ್ಲ. ಮೇ ನಾಟ್ ನೆಸೆಸರಿ ಟು ಹ್ಯಾವ್ ಚಾರ್ಜ್. ಎನಿ ಮಾಸ್ಡ್ ಆಬ್ಜೆಕ್ಟ್, ಓಕೆ, ಆರ್ ಎವ್ರಿ ಮಾಸ್ಡ್ ಆಬ್ಜೆಕ್ಟ್ objects may not necessary to have ಚಾರ್ಜ್ ಅಂತ ನಾವು ಹೇಳ್ಬೋದು.
ನೆಕ್ಸ್ಟ್ ಮಾಸ್ ಈಸ್ ಡಿಪೆಂಡ್ಸ್ ಆನ್ ದ ಸ್ಪೀಡ್ ಆಫ್ ದ ಆಬ್ಜೆಕ್ಟ್. ಯಾವುದೊಂದು ಆಬ್ಜೆಕ್ಟ್ ಇದೆಯಲ್ಲ ಆ ಆಬ್ಜೆಕ್ಟ್ದು ಸ್ಪೀಡ್ ಚೇಂಜ್ ಆದಂಗೆ ಆ ಒಂದು ಆಬ್ಜೆಕ್ಟ್ದು ಮಾಸು ಕೂಡ ಚೇಂಜ್ ಆಗ್ತದಂತ. ಎಕ್ಸಾಂಪಲ್ ನಾನು ನಿಂತಿದ್ದೀನಿ ಅಂತಂತಂದರೆ ನಂದು 50 kg ತೂಕ ಅದೀನಿ ಅಂತ ತಿಳ್ಕೊಳ್ರಿ. ನಾನು ಓಡಾಕತ್ತೀನಿ ಅಂತಂದರೆ ನನ್ನ ತೂಕ ಸ್ವಲ್ಪ ಜಾಸ್ತಿ ಆಗ್ತದಂತ ಓಡಾಕತ್ತೀನಿ ಅಂತಂದ್ರೆ. ಅರ್ಥ ಏನಿಲ್ಲಿ? ಎವ್ರಿ ಮೂವಿಂಗ್ ಆಬ್ಜೆಕ್ಟ್ ಹ್ಯಾವ್ ಹೈಯರ್ ಮಾಸ್ ದ್ಯಾನ್ ದ್ಯಾಟ್ ಆಫ್ ದಿ ರೆಸ್ಟ್ ಕಂಡೀಷನ್. ಯಾವುದೇ ಒಂದು ಆಬ್ಜೆಕ್ಟ್ ಇದೆ ಆ ಆಬ್ಜೆಕ್ಟ್ ರೆಸ್ಟ್ ಕಂಡೀಷನ್ ಒಳಗೆ ಏನು ಮಾಸ್ ಇರ್ತದಲ್ಲ ಆ ಮಾಸ್ ಕಡಿಮೆ ಇರ್ತದಂತ. ಯಾವಾಗಂದ್ರೆ ಆ ಆಬ್ಜೆಕ್ಟ್ ರನ್ನಿಂಗ್ ಮಾಡತ್ನಾಗ ಓಡುವತ್ನಾಗ ಆಬ್ಜೆಕ್ಟ್ ಓಡಕತ್ತು ಅಂತಂದ್ರೆ ಅದ್ರ ಮಾಸ್ ಇನ್ಕ್ರೀಸ್ ಆಕ್ಕೊಂತ ಹೋಗ್ತದಂತ. ಅದಕ್ಕೊಂದು ಥೇರಮ್ ಅನ್ನೋಕ್ಕಿಂತ ಒಂದು ಸೂತ್ರ ಇದೆ. ಆ ಸೂತ್ರ ಏನಪ್ಪ ಅಂದರೆ m=m0 ಡಿವೈಡೆಡ್ ಬೈ √1 - v² ಡಿವೈಡೆಡ್ ಬೈ c² ಅಂತೇಳಿ. ಓಕೆ, ಇದು ಥಿಯರಿ ಆಫ್ ರಿಲೇಟಿವಿಟಿ. ಐನ್ಸ್ಟೀನ್ ಅವರು ಕೊಟ್ಟಂತಹ ಒಂದು ಫಾರ್ಮುಲಾ ಅಂತ ನಾವು ಹೇಳ್ಬೋದು. ಏನಿಲ್ಲಿ m0 ಈಸ್ ನಥಿಂಗ್ ಬಟ್ ವಾಟ್? ಇಟ್ ಈಸ್ ದಿ ಮಾಸ್ ಆಫ್ ರೆಸ್ಟ್ ಮಾಸ್ ಆಫ್ ದಿ ಆಬ್ಜೆಕ್ಟ್. ರೆಸ್ಟಲ್ಲಿದ್ದಾಗ ಅದ್ರ ಮಾಸ್ ಏನಿರ್ತದೆ, ಎಷ್ಟು kg ಇರ್ತದೆ ಅದು. ಆಮೇಲೆ ಎಮ್ ಅಂತಂದರೆ ರಿಲೇಟಿವ್ ಮಾಸ್ ಆಫ್ ದಿ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ವೆಲಾಸಿಟಿ ಅಂತ ನಾವು ಹೇಳ್ಬೋದು. ಮಾಸ್ ಆಫ್ ದ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ವೆಲಾಸಿಟಿ ಆರ್ ಮಾಸ್ ಆಫ್ ದಿ ಆಬ್ಜೆಕ್ಟ್. ಇದು ರೆಸ್ಟ್ ಮಾಸ್ ಆಫ್ ಆಬ್ಜೆಕ್ಟ್. ದೆನ್ ವಿ ಈಸ್ ನಥಿಂಗ್ ಬಟ್ ವಾಟ್? ವೆಲಾಸಿಟಿ ಆಫ್ ದಿ given object. Next c². c is nothing but what? Speed of light ಅಂತ ನಾವು ಹೇಳ್ಬೋದು. ಓಕೆ, ಇಲ್ಲಿ ತಿಳ್ಕೊಳ್ರಿ ನೀವು, ಈ ಒಂದು ಯಾವುದೇ ಒಂದು ಆಬ್ಜೆಕ್ಟ್ದು ಸ್ಪೀಡ್ ಜಾಸ್ತಿ ಆಯಿತು, ಸ್ಪೀಡ್ ಭಾಳಷ್ಟು ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಆಯಿತು ಅಂತಂದ್ರೆ ಸ್ಪೀಡ್ ಆಫ್ ಲೈಟಿಗೆ ಈಕ್ವಲ್ ಆಯಿತು ಅಂತ ಆಗಾಗ ಚಾನ್ಸ್ ಇಲ್ಲ. ಈಕ್ವಲ್ ಆಯಿತು ಅಂತಂದ್ರೆ ಅದ್ರ ಮಾಸ್ ಏನಾಗ್ತದೆ ಹಂಗಿದ್ರೆ ಇಲ್ಲಿ v² ಇದ್ದಿದ್ದು c² ಆಗ್ತದೆ. c² ಡಿವೈಡ್ ಬೈ c² ಅಂತಂದ್ರೆ 1 ಆಗ್ತದೆ. 1 - 1 ಅಂತಂದ್ರೆ ಝೀರೋ. √0 ಅಂತಂದ್ರೆ 0. m ಡಿವೈಡ್ ಬೈ 0, ಎನಿಥಿಂಗ್ ಡಿವೈಡ್ ಬೈ 0 ಈಸ್ ಅನ್ಡಿಫೈನೇಬಲ್, ಇನ್ಫಿನಿಟಿ. ಯಾವಾಗ ನಾನು ಸ್ಪೀಡ್ ಆಫ್ ಲೈಟ್ ಒಳಗೆ ಓಡಾಕತ್ತೀನಿ ಅಂತಂದ್ರೆ ಅರ್ಥ ಏನು? ನಂದು ಮಾಸು ಇನ್ಫೈನೈಟ್ಲಿ ಹೈ ಹಾಕ್ಕೊಂತ ಹೋಗ್ತದಂತ. ಹೈಯೆಸ್ಟ್ ಹಾಕ್ಕೊಂತ ಹೋಗ್ತದಂತ. ಅರ್ಥ ಆಗ್ತದೆ? ನಮ್ಮದು ಸ್ಪೀಡ್ ಹೆಚ್ಚಿಗೆ ಆದ್ರೆ ಮಾಸ್ ಕೂಡ ಹೆಚ್ಚಿಗೆ ಹಾಕ್ಕೊಂತ ಹೋಗ್ತದಂತ. ದೇರ್ಫೋರ್ ಮಾಸ್ ಈಸ್ ಡಿಪೆಂಡ್ಸ್ ಆನ್ ಸ್ಪೀಡ್ ಆಫ್ ದ ಆಬ್ಜೆಕ್ಟ್ ಆರ್ ಸ್ಪೀಡ್ ಅಂತ ನಾವು ಹೇಳ್ಬೋದು. ಇಲ್ಲಿ ಎಕ್ಸಾಂಪಲಿಗೆ ನಮ್ಮದೊಂದು ಸ್ಪೀಡ್ ತೊಗೊಂಡಿವಿ ಅಂತಂದ್ರೆ ನಮ್ಮ ಸ್ಪೀಡ್ ಎಷ್ಟು ಇರ್ತದೆ ರೀ? ಎಕ್ಸಾಂಪಲ್ 10 m/s ಇರ್ಬೋದು. 10 m/s ಭಾಳ ಆಯಿತು, ಅಷ್ಟು ಸ್ಪೀಡ್ ಇರಲಿ ಬಿಡು. 10 m/s ಒಳಗೆ ನೀವು ಹೊಂಟಿರಿ. 10 m/s ಅಂತ ತೊಗೊಂತೀವಿ ಇಲ್ಲಿ 10² ಡಿವೈಡೆಡ್ ಬೈ 10⁸ ದಿ ಹೋಲ್ ಸ್ಕ್ವೇರ್ -1 √of ಡಿವೈಡೆಡ್ ಬೈ m ನಿನ್ನ ಮಾಸ 50 kg ಅದಂತ ತಿಳ್ಕೊ. ಆವಾಗ ದಿಸ್ ಈಸ್ ಈಕ್ವಲ್ ಟು m ಕಂಡಿಡಿಯಾಕತ್ತೀವಿ. m0 50 kg ಅದು. ಇವಾಗ ಏನಾಗುತ್ತೆ ನೋಡ್ರಿ, ದಿಸ್ ಈಸ್ ಈಕ್ವಲ್ ಟು 50 ಡಿವೈಡೆಡ್ ಬೈ 50 kg. 50 × 10⁻³ ಅಂತ ಬರಿತೀನಿ. ಯಾಕಂದ್ರೆ ಇಲ್ಲಿ ಗ್ರಾಮ್ ಇಲ್ಲತ್ತೋ kgನೇ ಬರಿಬೇಕದು, ಗ್ರಾಮ್ ಒಳಗೆ ಬೇಡ, kg ಅದಂತ ತಿಳ್ಕೊ. √of ಅವಾಗೇನಾಯಿತು 1 - 10² ಆ್ಯಸ್ ಇಟ್ ಈಸ್ ಬರಿತೀನಿ ಡಿವೈಡೆಡ್ ಬೈ 10⁻16 ಆಗ್ತದೆ. ಮೇಲ್ಗಡೆ ಕಳಿಸ್ತೀನಿ. ಅವಾಗೇನಾಗ್ತದಪ್ಪ, ದಿಸ್ ಈಸ್ ಈಕ್ವಲ್ ಟು 50 ಡಿವೈಡೆಡ್ ಬೈ √of 1 - 10⁻14 ಆಯ್ತು ನೋಡಪ್ಪ. ಯಾಕೆ +16 -16 ಆಗ್ತದೆ, -14 ಆಯಿತು. ಅಂದರೆ 10⁻14 10⁻14 ಅಂತಂದ್ರೇನು? 1 ಡಿವೈಡೆಡ್ ಬೈ 1 ಮುಂದೆ 14 0ಗಳಂದಂಗೆ ಅಂದ್ರೆ 0.000000000001 ಅಂತ ಆಯಿತು. ಅಂದರೆ 1 ಮೈನಸ್ ಇದು ಅಂದ್ರೆ ಏನಪ್ಪ? 1 - 0000 ಅಂತಂದ್ರೆ 1 ಬಂತಿಲ್ಲ, ಹೆಚ್ಚು ಕಡಿಮೆ 1 ಅಂದ್ರೆ ನಿಯರ್ ಅಬೌಟ್ ಇಷ್ಟೆಲ್ಲ ಪಾಯಿಂಟ್ ಆಗ್ಬೇಕು, 0 ಆಗ್ಬೇಕು, 1 ಇದ್ರೊಳಗೆ ಮೈನಸ್ ಮಾಡಿದ್ರೆ ನಿಯರ್ ಅಬೌಟ್ 0.99999999 ಬರ್ತದೆ. ರೂಟ್ ತೆಗೆದಾಗ ಮತ್ತದು ಏನಾಗ್ತದೆ? 1 ಬಂದುಬಿಡ್ತದೆ. ಅಂದರೆ 50 ಡಿವೈಡೆಡ್ ಬೈ 1 ಬಂದುಬಿಡ್ತು. ದಟ್ ಮೀನ್ಸ್ 50 kgನೇ ಆಯಿತು. ಅಂದರೆ ನಮ್ಮದು ಮಾಸ್ 50 kg ಅದ. ಆಮೇಲೆ ನಾವು 10 m/s ಒಳಗೆ ಹೊಂಟಿದ್ದೀವಿ ಅಂತಂದರೆ ನಮ್ಮದು ವೇಟ್ ಅಥವಾ ನಮ್ಮದು ಮಾಸು ಹೆಚ್ಚಿಗೆ ಹಾಕ್ಕೊಂತ ಹೋಗಂಗಿಲ್ಲ ಅಂತ. ಯಾಕಂದ್ರೆ ನಮ್ಮದು ಸ್ಪೀಡ್ ಭಾಳ ಕಮ್ಮಿ ಅದ, ಭಾಳ ಸ್ವಲ್ಪ ಜಾಸ್ತಿ ಆಗ್ತದಂತ. ಮಿಲಿಗ್ರಾಮ್ ಒಳಗೆ ನಮ್ಮದು ಮಾಸ ಜಾಸ್ತಿ ಆಗ್ತದಂತ. ಯಾವಾಗ 10 m/s ಒಳಗೆ ಹೊಂಟಿದ್ವು ಅಂತಂದ್ರೆ. ಎಕ್ಸಾಂಪಲ್ ನಾವು ಏನಾದರೂ ಸ್ಪೀಡ್ ಆಫ್ ಎಲೆಕ್ಟ್ರಾನ್ ಒಳಗೆ ಹೊಂಟಿವಿ ಅಂತ ತಿಳ್ಕೊರಿ. ನಾವು ಸ್ಪೀಡ್ ಆಫ್ ಎಲೆಕ್ಟ್ರಾನ್ ಒಳಗೆ ಹೊಂಟೀವಿ ಅಂತ ತಿಳ್ಕೊ. ಅವಾಗೇನಾಗುತ್ತೆ ನೋಡ್ರಿ, ಸ್ಪೀಡ್ ಆಫ್ ಎಲೆಕ್ಟ್ರಾನ್ ಈಸ್ ನಥಿಂಗ್ ಬಟ್ ವಾಟ್? 10⁻6 ಹೋಲ್ ಸ್ಕ್ವೇರ್ ಅಂತ ಆಗ್ತದೆ. ಓಕೆ, ಅದರದ್ದು ನೋಡೋಣ. ನಮ್ಮದು ಮಾಸ್ ಸೇಮ್ ಅದ,
ಮಾಸ್ ಎಷ್ಟದಪ್ಪ 50 kg ಅದ ಅಂತ ತಿಳ್ಕೊ. ಈಸ್ ಈಕ್ವಲ್ ಟು ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ 1 ಮೈನಸ್ ಇದು 6 12. ನೆಕ್ಸ್ಟ್ ಡಿವೈಡೆಡ್ ಬೈ ಇದು 10⁻⁴ ಎಷ್ಟಾಗುತ್ತಪ್ಪ 16 ಆಗ್ತದೆ. ಮೇಲ್ಗಡೆ ಕಳಿಸೋಣಂತ. ದಿಸ್ ಇಸ್ ಈಕ್ವಲ್ ಟು 50 ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ 1 ಮೈನಸ್ 10⁻⁻⁴ ಅಂತ ಬಂತು. ದಿಸ್ ಇಸ್ ಈಕ್ವಲ್ ಟು 50 ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ 1 ಮೈನಸ್ 0.0001 ಅಂತ ಬಂತು. ದಿಸ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 50 ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ 0.9999. ಇದು ರೂಟ್ ತೆಗೆದಿವಿ ಅಂತ ತಿಳ್ಕೊ. 0.9999 ರೂಟ್ ತೆಗೆದಿವಿ ಅಂತಂದ್ರೆ ನಮಗೇನು ಸಿಗ್ತದೆ? ದಿಸ್ ಇಸ್ ಈಕ್ವಲ್ ಟು 50 ಡಿವೈಡೆಡ್ ಬೈ 0.99 ಬರ್ತದೆ ಅಂತ ತಿಳ್ಕೊ. 0.99 ಬಂತಂದ್ರೆ ಆನ್ಸರ್ ಹೆಚ್ಚು ಕಡಿಮೆ 51 kg. ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಗೆ ಲೆಕ್ಕ ಮಾಡಿ ಗೊತ್ತಾಗ್ತದೆ. ಅಂದರೆ 51 kg. 1 kg ಜಾಸ್ತಿ ಆಗ್ತದಂತ ನಮ್ಮ ವೇಟ್ ಅಥವಾ ನಮ್ಮ ಮಾಸ್ ಎಷ್ಟು kg ಜಾಸ್ತಿ ಆಗ್ತದೆ? 1 kg ಜಾಸ್ತಿ ಆಗ್ತದಂತ. ಯಾವಾಗ ಅಂತಂದ್ರೆ ನಾವು ಸ್ಪೀಡ್ ಆಫ್ ಎಲೆಕ್ಟ್ರಾನ್ ಒಳಗೆ ನಾವು ಹೊಂಟಿದ್ವಿ ಅಂತಂದ್ರೆ. ಒಂದು ವೇಳೆ ಸ್ಪೀಡ್ ಆಫ್ ಎಲೆಕ್ಟ್ರಾನ್ ಅದ, ಮಾಸ್ ಆಫ್ ಎಲೆಕ್ಟ್ರಾನ್ ಅದ, ಅವಾಗೇನಾಗ್ತದೆ? ಅವಾಗ ಮಾಸ್ ಆಫ್ ಎಲೆಕ್ಟ್ರಾನ್ ಕೂಡ ಸ್ವಲ್ಪ ಹೈ ಹಾಕ್ಕೊತ ಹೋಗ್ತದೆ. ಸ್ವಲ್ಪ ಹೈ ಹಾಕ್ಕೊಂತ, ಯಾಕಂದ್ರೆ ಅದರದ್ದು ಸ್ಪೀಡ್ ಜಾಸ್ತಿ ಆಗ್ತದೆ. ಅದಕ್ಕಾಗಿ ನಾವು ಅಂತ ಕರಿತೀವಿ, ಇದಕ್ಕೆ ಕ್ವಾಂಟಮ್ ಫಿಸಿಕ್ಸ್ ಅಂತ ಕರಿತೀವಿ. ಕ್ವಾಂಟಮ್ ಅಂದ್ರೆ ಸಣ್ಣದು ಚಿಕ್ಕ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಏನು ಕರಿತೀವಿ? ಕ್ವಾಂಟಮ್ ಫಿಸಿಕ್ಸ್ ಅಂತ ಕರಿತೀವಿ. ಈ ಎಲ್ಲ ಭಾಗಗಳು ಕ್ವಾಂಟಮ್ ಫಿಸಿಕ್ಸ್ಗಳು ಬರ್ತಾವೆ, ಅದನ್ನು ನಾವು ನೋಡ್ಕೊತ ಹೋಗೋಣ ಅಂತ. ಸೊ we can say that mass change with the speed of the object. As velocity of the object increases or speed of the object increases, mass also increases ಅಂತ ನಾವು ಹೇಳ್ತೀವಿ. ಕ್ವಾಂಟಮ್ ಪಾರ್ಟಿಕಲ್ಸ್ಗಳು ನಾವೆಲ್ಲ ಹೇಳಿದ ನಿಮಗೆ ಇಲ್ಲಿ ತನಕ ಕ್ವಾಂಟಮ್ ಪಾರ್ಟಿಕಲ್ಸ್ಗಳು. ಓಕೆ, ನಂತರ ಇದ್ಯಾವುದು? ಮಾಸ್ ಒಳಗಡೆ ಬಂತು. ಏನಂತ ಇದೆ ಇಲ್ಲಿ? ಮಾಸ್ ಈಸ್ ಡಿಪೆಂಡ್ಸ್ ಅಪಾನ್ ದ ಸ್ಪೀಡ್ ಆಫ್ ದ ಆಬ್ಜೆಕ್ಟ್, ಬಟ್ ಚಾರ್ಜ್ will not or independent over the speed of the object. ಚಾರ್ಜ್ ಒಟ್ಟು ಚೇಂಜೇ ಆಗಂಗಿಲ್ಲ ಅಂತ. ಓಕೆ, ಚಾರ್ಜ್ ಈಸ್ ಇಂಡಿಪೆಂಡೆಂಟ್ ಆಫ್ ಸ್ಪೀಡ್ ಮೇಲುಗಡೆ ಈ ಚಾರ್ಜ್ ಒಟ್ಟೆ ಏನಪ್ಪ ಅಂತಂದ್ರೆ ಡಿಪೆಂಡ್ ಇಲ್ಲ. ಚಾರ್ಜ್ ಯಾವ ಥರದ? ಎಕ್ಸಾಂಪಲ್, ಈಗ ಎಲೆಕ್ಟ್ರಾನ್ ಮ್ಯಾಗ 1.6 × 10⁻⁻19 ಕೂಲಮ್ ಇದೇನಿದು? ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್ ಅದ. ಈ ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್ ಇಷ್ಟೇ ಇರ್ತದೆ. ಚಾರ್ಜ್ ಜಾಸ್ತಿನೂ ಆಗಂಗಿಲ್ಲ, ಕಮ್ಮಿನೂ ಆಗಂಗಿಲ್ಲ. ಇಂಡಿಪೆಂಡೆಂಟ್ ಓವರ್ ದಿ ಸ್ಪೀಡ್ ಆಫ್ ದಿ ಆಬ್ಜೆಕ್ಟ್ ಸ್ಪೀಡ್ ಹೆಚ್ಚಿಗೆ ಆಗಲಿ ಕಮ್ಮಿ ಆಗಲಿ ಚಾರ್ಜ್ ಮಾತ್ರ ಅಷ್ಟೇ ಇರ್ತದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಬರೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತೇಳಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಏನಿದೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತಂದರೆ ಅದು ಸ್ಪೀಡ್ ಆಫ್ ಲೈಟ್ ಒಳಗಡೆ ಮೂವ್ ಆಗ್ತದೆ ರೀ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಸ್ಪೀಡ್ ಆಫ್ ಲೈಟ್ ಒಳಗಡೆ ಮೂವ್ ಆಗ್ತದೆ. ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಲೈಟ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಗೆ ನಾವು ಲೈಟ್ ಅಂತಲೂ ಕರಿತೀವಿ. ಹಾಗಾಗಿನೇ ಅದಕ್ಕೆ ಮಾಸ್ಲೆಸ್ ಪಾರ್ಟಿಕಲ್ಗಳು ಅದಾವ ಅದರೊಳಗಡೆ ಅಂತ. ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತೇಳಿ. ಕನ್ಸರ್ವೇಷನ್ ಈ ಒಂದು ಪದವನ್ನು ನೀವು ಭಾಳ ಸರಿ ಕೇಳಿದಿರಿ, 9th ಒಳಗೂ ಕೇಳಿದಿರಿ. ಓಕೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಕೇಳಿದಿರಿ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಕೇಳಿದಿರಿ. ಓಕೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತಲೂ ನೀವು ಕೇಳಿದಿರಿ. ಅರ್ಥ ಆಗ್ತದಾ? ಓಕೆ, ಕನ್ಸರ್ವೇಷನ್ ಪದದ ಅರ್ಥ ಏನು? ಸಂರಕ್ಷಣೆ ಅಂತಂದಂಗೆ, ರಕ್ಷಣೆ ಮಾಡಿಟ್ಕೊಳ್ಳೋದು, ಸಂರಕ್ಷಣೆ ಅಂತಲೇ ಹೇಳ್ಬೋದು. ಇಲ್ಲಿ ಚಾರ್ಜ್ ಅಂತ ಇದೆಯಲ್ಲ, ಚಾರ್ಜ್ ಆಲ್ರೆಡಿ ಗೊತ್ತು ನಿಮ್ಗೆ. ಚಾರ್ಜ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ nor be destroyed, but it can be transferred. It can be transferred from one body to the ಅದರ್ ಅಂತ ನಾವು ಹೇಳ್ಬೋದು. ಒನ್ ಬಾಡಿ ಟು ದಿ ಅದರ್ ಅಂತಂದರೆ ಚಾರ್ಜ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್, ಯಾರಿಗೂ ಕೂಡ ಚಾರ್ಜ್ ಕ್ರಿಯೇಟ್ ಮಾಡೋಕ್ಕೂ ಆಗಂಗಿಲ್ಲ, ಡೆಸ್ಟ್ರಾಯ್ ಮಾಡೋಕ್ಕೂ ಆಗಂಗಿಲ್ಲ. ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಬಾಡಿ ಟು ದಿ ಅದರ್ ಬಾಡಿ, ಒನ್ ಫಾರ್ಮ್ ಟು ದಿ ಅದರ್ ಫಾರ್ಮ್. ಒಂದು ಫಾರ್ಮ್ನಿಂದ ಇನ್ನೊಂದು ಫಾರ್ಮಿಗೆ ಅಥವಾ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಏನು ಮಾಡ್ಬೋದು? ನಾವು ಟ್ರಾನ್ಸ್ಫರ್ ಮಾಡ್ಬೋದು. ದಿಸ್ ಈಸ್ ನಥಿಂಗ್ ಬಟ್ ವಾಟ್? ಕನ್ಸರ್ವೇಷನ್ ಆಫ್ ಚಾರ್ಜ್. ಬಟ್ ನಿಮ್ಮ ಪುಸ್ತಕದಲ್ಲಿ ಒಂದು ಡೆಫಿನಿಷನ್ ಕೊಟ್ಟಿದ್ದಾರೆ. ಏನು ಡೆಫಿನಿಷನ್ ಅಂತಂದರೆ ಅದು the total charge of an isolated system is constant ಅಂತ ಕೊಟ್ಟಿದ್ದಾರೆ. the total charge of an isolated system
ಐಸೋಲೇಟೆಡ್ ಸಿಸ್ಟಮ್ ಅಂದಿದ್ದಾರೆ. ಸಿಸ್ಟಮ್, ಬಾಡಿ ಅಲ್ಲ, ಇಲ್ಲಿ ಸಿಸ್ಟಮ್ ಇದೆ. ಓಕೆ, ಟೋಟಲ್ ಸಿಸ್ಟಮ್ ಇದೆ, ಎಂಟೈರ್ ಸಿಸ್ಟಮ್ ಇದೆ. ದ ಟೋಟಲ್ ಚಾರ್ಜ್ ಆಫ್ ಆ್ಯನ್ ಐಸೋಲೇಟೆಡ್ ಸಿಸ್ಟಮ್ ಈಸ್ ಕಾನ್ಸ್ಟಂಟ್ ಅಂತ ಹೇಳ್ತಾರೆ. ಹೌದಾ, ಈಸ್ ಕಾನ್ಸ್ಟಂಟ್. ಮೀನಿಂಗ್ ಏನಿದ್ರದ್ದು, ಇದ್ರ ಮೀನಿಂಗ್ ನೋಡಬೇಕಾ? ಅದಕ್ಕಾಗಿ ನಾನೊಂದು ಎಕ್ಸಾಂಪಲ್ ನೋಡ್ರಿ. ಒಂದು ವಸ್ತುವನ್ನು ತೊಗೊಂಡಿದ್ದೀನಿ. ಇದೇನಿದೆ, ಇನ್ಸುಲೇಟೆಡ್ ಬೌಂಡರಿ ಇದೆ. ಇನ್ಸುಲೇಟೆಡ್ ಬೌಂಡರಿ ಇದೆ. ಇದರೊಳಗಡೆ ಒಂದಿಷ್ಟು ಆಟಮ್ಸ್ಗಳಿದ್ದಾವೆ ಅಥವಾ ಒಂದಿಷ್ಟು ಮಾಲಿಕ್ಯೂಲ್ಸ್ಗಳಿದ್ದಾವೆ. ಈಗ ನಾನೇನು ಮಾಡ್ತೀನಿ, ಈ ಮಾಲಿಕ್ಯೂಲ್ಸ್ಗಳನ್ನ, ಆಟಮ್ಸ್ಗಳನ್ನ ಈ ಥರ ನಾನು ಏನು ಮಾಡ್ತೀನಿ, ಗುಲ್ಗುಲು ಮಾಡ್ತೀನಿ. ಓಕೆ, ಈ ಥರ ಗುಲ್ಗುಲು ಮಾಡಿದಾಗ ಏನಾಗ್ತದೆ ಅಂತಂದರೆ ಇದರೊಳಗಡೆ ಇರ್ತಕ್ಕಂಥ ಮಾಲಿಕ್ಯೂಲ್ಸ್ಗಳು ಬಂಬಾರ್ಡ್ ಆಗ್ತವೆ, ಒಂದಕ್ಕೊಂದು ಬಡಿತವೆ. ಒಂದಕ್ಕೊಂದು ಬಡಿಯೋದ್ರಿಂದ ಮೊದಲೇನು ಚಾರ್ಜ್ಗಳಿದ್ದು ಈಗ ಡಿಫ್ರೆಂಟ್ ಚಾರ್ಜ್ ಆಗ್ತವೆ. ಯಾವ ಥರ ಎಕ್ಸಾಂಪಲ್ ನೋಡೋಣ. ಓಕೆ, ಬಿಫೋರ್ ಗುಲ್ಗುಲಿಂಗ್ the atoms are having charges on them. ಪ್ರತಿಯೊಂದ್ರ ಮೇಲೂ ಒಂದಿಷ್ಟು ಚಾರ್ಜ್ ಇದೆ. ಎಕ್ಸಾಂಪಲ್ +1 +1 +1 -1 +1 ಅಂತ ತಗೋಣ. ಓಕೆ, ಟೋಟಲ್ ಇದು ಕೂಲಮ್ ಎಲ್ಲ ಕೂಲಮ್ಗಳಿದೆ. +1 +1 +1 -1 +1 ಅಂತ ಇದೆ. ಬಿಫೋರ್ ಗುಲ್ಗುಲು ಮಾಡೋದಕ್ಕಿಂತ ಮೊದಲು ಈ ಥರ ಗುಲ್ಗುಲು ಮಾಡಿದ ಬಳಕ ಏನಾಗ್ತದೆ ನೋಡ್ರಿ. ಆಫ್ಟರ್ ಗುಲ್ಗುಲಿಂಗ್ ಏನಾಗ್ತದೆ ನೋಡ್ರಿ, ಈ ಆಟಮ್ಸ್ಗಳು ಒಂದಕ್ಕೊಂದು ಬಡ್ದಾವ. ಆಮೇಲೆ ಒಂದಿಷ್ಟು ಚಾರ್ಜ್ಗಳೇನಾಗಿದಾವೆ ಅಂತ ಟ್ರಾನ್ಸ್ಫರ್ ಆಗಿದಾವೆ ಅಥವಾ ಅದರೊಳಗಡೆ ಏನಾಗಿದೆ ಒಂದಿಷ್ಟು ಜಂಬಲ್ ಆಗಿದಾವೆ. +2 ಆಗಿಬಿಟ್ಟದೆ. ಇದು +1 ಆಗಿದೆ. ಆಮೇಲೆ ಇದು ಕೂಡ +1 ಆಗಿದೆ. ಇದು -1 ಆಗಿದೆ. ಆಮೇಲೆ ಇದು -1 ಆಗಿದೆ. ಹಾಗಿದ್ರೆ ಇದು +1 ಮಾಡೋಣಂತೆ. ಹಾಗಿದ್ರೆ ಇದರೊಳಗಡೆ ಏನಿದೆ, ಈ ಚಾರ್ಜ್ ಒಳಗಡೆ ಏನಿದೆ ಅಂತ ನಾವು ನೋಡೋಣ. 1 2 3 4 5 6 1 2 3 4 5 6 ಟೋಟಲ್ 6 ಆಟಮ್ಸ್ಗಳಿದ್ದಾವೆ. ಅದಷ್ಟೇ ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೀನಿ ನಾನು. ಮೊದಲನೇದಾಗಿ ಈ ಒಂದು ಬಿಫೋರ್ ಗುಲ್ಗುಲಿಂಗ್ ಅಥವಾ ಈ ಸಿಸ್ಟಮ್, ಕಂಪ್ಲೀಟ್ ಸಿಸ್ಟಮ್, ಇದು ಬೌಂಡ್ರಿ ಏನದಪ್ಪ, ಇನ್ಸುಲೇಟೆಡ್ ಬೌಂಡ್ರಿ ಅದ, ನೆನಪಿರಲಿ, ಇನ್ಸುಲೇಟೆಡ್ ಇದೆ. ಓಕೆ, ಕಂಡಕ್ಟಿಂಗ್ ಅಲ್ಲ, ಅದು ಇನ್ಸುಲೇಟಿಂಗ್ ಬೌಂಡ್ರಿ ಅದು. ಹಾಗಾಗಿ ಇನ್ಸುಲೇಟಿಂಗ್ ಬೌಂಡರಿ ಇದೆ. ಟೋಟಲ್ ಆಗಿ Q1 Q2 Q3 Q4 Q5 Q6 ಅಂತ ತೊಗೊಳ್ತೀನಿ ನಾನು. Q1 + Q2 + Q3 + Q4 + Q5. ಇದು ಬಿಫೋರ್ ದ ಡಿಸ್ಟರ್ಬೆನ್ಸ್. ಆಫ್ಟರ್ ಡಿಸ್ಟರ್ಬೆನ್ಸ್ ಏನಾಗ್ತದೆ, ಇದು Q'1 + Q'2 + Q'3 + Q'4 + Q'5 ಅಂತ ಆಗ್ತದೆ. ಈಗ ಆ್ಯಡ್ ಮಾಡ್ಕೊತ ಹೋಗೋಣಂತೆ, ಆವಾಗ ನಿಮಗೆ ಸಿಗ್ತದೆ ಕನ್ಸರ್ವ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗ್ತದೆ. Q1 ಅಂತಂದ್ರೆ 1 + 1 + 1 1 + 1 + 1 -1 -1 +1 = ಈ ಸೈಡ್ ನೋಡಿದ್ರೆ ಏನೈತಿ, +2 +1 +1 -1 +1 ಅಂತದೆ. ಪ್ಲಸ್ ಕ್ವಶನ್ ಮಾರ್ಕ್ ಅಂದರೆ Q ಅಂತ ತೊಗೊತೀನಿ, ಸ್ಮಾಲ್ Q ಅಂತ ತೊಗೊತೀನಿ. ಓಕೆ, ಇಲ್ಲಿ +1 +1 +1 +1 ಅಂದರೆ +4 ಆಯಿತು, -2 ಆಯಿತು. ದಿಸ್ = +2 +3 +4 +5 +5 ಅಂತ ಬಂತು, -1 ಬಂತು, +Q ಅಂತ ಆಯಿತು. ಓಕೆ, ನೆಕ್ಸ್ಟ್ +4 -2 ಅಂತಂದರೆ +2 ಅಂತ ಬಂತು, = +4 +Q ಅಂತ ಬಂತು. ಓಕೆ, ಹಾಗಿದ್ರೆ ಇಲ್ಲಿ +2 ಲೆಫ್ಟಿಗೆ ಅದ, +2 ಲೆಫ್ಟಿಗೆ ಅಂತಂದರೆ ಇಲ್ಲಿ +4 ರೈಟಿಗೆ ಅದ. ಇದಕ್ಕೇನು -2 ಅಂತ ಮಾಡ್ಕೊಂಡ್ಬಿಡ್ತೀನಿ ನಾನು. Q ಏನು ಬರೆದ್ಬಿಡ್ತೀನಿ, ಇಲ್ಲಿ -2 ಬರೆದ್ಬಿಡ್ತೀನಿ. ಅವಾಗೇನಾಗುತ್ತೆ, +2 = +4 -2 +2 ಅಂತ ಆಯಿತು. ದಟ್ ಮೀನ್ಸ್ ಕನ್ಸರ್ವ್ ಆಯಿತು. ಬಿಫೋರ್ ದ ಡಿಸ್ಟರ್ಬೆನ್ಸ್, ಆಫ್ಟರ್ ದ ಡಿಸ್ಟರ್ಬೆನ್ಸ್, ದ ಚಾರ್ಜಸ್ ಇನ್ ದ ಸಿಸ್ಟಮ್ ಆರ್ ಕನ್ಸರ್ವ್ಡ್, ನಾಟ್ ಚೇಂಜ್ಡ್ ಅಂತ ನಾವು ಹೇಳ್ಬೋದು. ಓಕೆ, ನಾಟ್ ಚೇಂಜ್ ಅಪ್ಲಿಕೇಶನ್ಸನ್ನು ನಾವು ಇದೇ ಒಂದು ಅಧ್ಯಾಯದಲ್ಲಿ, ಯಾವುದು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಇದೆಯಲ್ಲ, ಈ ಅಧ್ಯಾಯದಲ್ಲಿ ನೋಡ್ಕೊತ ಹೋಗೋಣಂತೆ. ಅದು ಆದ ನಂತರ ಇನ್ನೊಂದು ಅಭ್ಯಾಸ ಬರ್ತದೆ, ಎಲ್ಲಿ ಆ ಒಂದು ಮಾಡರ್ನ್ ಫಿಸಿಕ್ಸ್ ಒಳಗಡೆ ಆ ಒಂದು ಅಧ್ಯಾಯದಲ್ಲೂ ಕೂಡ ರೇಡಿಯೋ ಆ್ಯಕ್ಟಿವಿಟಿ ಆಫ್ ನ್ಯೂಕ್ಲಿಯರ್ ಇಕ್ವೇಷನ್ಸ್ ಏನಿದಾವಲ್ಲ, ಅದ್ರದ್ದು ರೇಡಿಯೋ ಆ್ಯಕ್ಟಿವಿಟಿ, ಅದನ್ನು ನಾವು ಕಲಿಬೇಕು ಅಂತಂದರೆ, ಅದನ್ನು ನಾವು ಅಧ್ಯಯನ ಮಾಡಬೇಕು ಅಂತಂದರೆ ಮಾಡರ್ನ್ ಫಿಸಿಕ್ಸ್ ಒಳಗಡೆ ಈ ಒಂದು ಕ್ವಾಂಟೈಸೇಷನ್ ಆಫ್ ಚಾರ್ಜ್, that is nothing but what, this whole process will be used, ಅಲ್ಲಿ ಯೂಸ್ ಆಗ್ತದೆ, ಅಪ್ಲಿಕೇಶನ್ ಅಲ್ಲಿ ಬರ್ತದೆ. ಅರ್ಥ ಆಯಿತು ಅಂತ ಅನ್ಕೊತೀನಿ. ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತಂದ್ರೆ ಏನು ಅಂತೇಳಿ. ನೆಕ್ಸ್ಟ್ ಬರೋದೇನಪ್ಪ, ನೆಕ್ಸ್ಟ್ ಒಂದು ಸ್ವಲ್ಪ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು. ಯಾವುದು, ಈ ಕನ್ಸರ್ವೇಷನ್ ಬಗ್ಗೆನೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಆ ಎಕ್ಸಾಂಪಲ್ನು ಕೂಡ ನಾವು ನೋಡೋಣಂತೆ. ಎಕ್ಸಾಂಪಲ್ ಆಗಿ ಥೋರಿಯಂ ಇದೆ. Thorium is radioactive element. It is having 90 as its
ಅಟಮಿಕ್ ನಂಬರ್. 90 ಅಟಮಿಕ್ ನಂಬರ್ ಅಂದರೆ ಏನಪ್ಪ, ಪ್ರೋಟಾನ್ಗಳು 90 ಇದ್ದಾವೆ. ಓಕೆ, ಇದೇನಾಗ್ತದೆ ಅಂತಂದರೆ ರೇಡಿಯೋ ಆ್ಯಕ್ಟಿವ್ ಇದೆ. ರೇಡಿಯೋ ಆ್ಯಕ್ಟಿವ್ ತನ್ನ ಬಾಡಿಯಿಂದ ಎಲೆಕ್ಟ್ರಾನ್ಸ್ಗಳನ್ನ ಅಥವಾ ಪಾಸಿಟಿವ್ ಚಾರ್ಜನ್ನು ಲೂಸ್ ಮಾಡ್ಕೊತ ಹೋಗ್ತದಂತ. ಅದು ಯಾವುದ್ರ ರೂಪದೊಳಗೆ, ಆಲ್ಫಾ ರೇಸ್ ಒಳಗೆ ಇದು ಲೂಸ್ ಮಾಡ್ತದೆ. ಆಲ್ಫಾ ರೇಸ್ ಅಂದರೆ +2, 2 ಪ್ರೋಟಾನ್ ಹಾಗೆ ಲೂಸ್ ಮಾಡ್ಕೊತ ಹೋಗ್ತಂತೆ ಯಾವುದೋ ಥೋರಿಯಂ ತನ್ನ ಬಾಡಿಯಿಂದ. ಅದಕ್ಕೆ ರೇಡಿಯೋ ಆ್ಯಕ್ಟಿವ್ ಅಂತ ನಾವು ಹೇಳ್ತೀವಿ. ತನ್ನ ಬಾಡಿಯಿಂದ ಹಾಗೆ ಚಾರ್ಜನ್ನು ಹೊರಗಡೆ ಹೊರಸೂಸ್ತಾ ಇರ್ತದೆ. ಹಾಗಿದ್ರೆ ಎಕ್ಸ್ ಅಂತಕ್ಕಂಥದ್ದು ಏನಾಗ್ಬಿಡ್ತದಪ್ಪ, ಇದು 88 ಆಗ್ತಕ್ಕಂಥದ್ದು. 88 ಇರ್ತಕ್ಕಂಥ ಅಟಮಿಕ್ ನಂಬರ್ 88 ಇರ್ತಕ್ಕಂಥ ಆಟಮ್ ಆಗ್ತದೆ. ಇದನ್ನು ಕೂಡ ನಾವು ಅಧ್ಯಯನ ಮಾಡ್ಬೋದು. ಇಲ್ಲಿ ನೋಟ್ ಇದೆ, ನೋಟ್ ದ ಕನ್ಸರ್ವೇಷನ್ ಆಫ್ ಚಾರ್ಜ್ experimentally found to be true, not proof. There is no proof for the law of conservation of charge. ಇದಕ್ಕೇನು ಪ್ರೂಫ್ ಇಲ್ಲ, ಆದರೆ ಎಕ್ಸ್ಪೆರಿಮೆಂಟಲಿ ಇದನ್ನು ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಟ್ರೂ ಅಂತ ಹೇಳಿದ್ದಾರೆ. ಯಾವ ಥರ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡು. ಲೆಫ್ಟ್ ಸೈಡಿನಿಂದವ 90 ಪ್ರೋಟಾನ್ಸ್ಗಳಿದ್ದಾವೆ, ಇಲ್ಲಿ ಕೂಡ 88 ಪ್ಲಸ್ 2 ಪ್ರೋಟಾನ್ಸ್, ಆಲ್ಫಾ ಪಾರ್ಟಿಕಲ್ಸ್ ಅಂದರೆ 2 ಪ್ರೋಟಾನ್ಸ್ ಇರ್ತವೆ. ಓಕೆ, ಹಾಗಾಗಿ ದ ಕನ್ಸರ್ವೇಷನ್ ಆಫ್ ಚಾರ್ಜ್ ಎಕ್ಸ್ಪೆರಿಮೆಂಟಲಿ ಫೌಂಡ್ ಟು ಬಿ ಟ್ರೂ ಆರ್ ಇಟ್ ಈಸ್ ಹ್ಯಾವಿಂಗ್ ನೋ ಪ್ರೂಫ್ ಅಂತ ಅವರು ಹೇಳ್ತಾರೆ. ನೆಕ್ಸ್ಟ್ ಬರೋದು ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಅದು ನೋಡೋಣ. ಕ್ವಾಂಟೈಸೇಷನ್ ಆಫ್ ಚಾರ್ಜ್, ಕ್ವಾಂಟೈಸೇಷನ್ ಈ ಒಂದು ಪದವನ್ನು ನೀವು ಭಾಳ ಕಡೆ ನೋಡಿದ್ದೀರಿ. ಕ್ವಾಂಟಾ ಅಥವಾ ಕ್ವಾಂಟಮ್ ಅಥವಾ ಕ್ವಾಂಟಿಟಿ ಇವೆಲ್ಲ ಪದಗಳು ಒಂದೇ ಅರ್ಥವನ್ನು ಕೊಡ್ತವೆ. ಕ್ವಾಂಟೈಸೇಷನ್ ಈಸ್ ನಥಿಂಗ್ ಬಟ್ ವಾಟ್, ಎನಿಥಿಂಗ್ ವಿಚ್ ಈಸ್ ಹ್ಯಾವಿಂಗ್ ಫಿಕ್ಸ್ಡ್ ಅಮೌಂಟ್. ಓಕೆ, ಫಿಕ್ಸ್ಡ್ ಕ್ವಾಂಟಿಟಿ ಅಂತ ನಾವು ಹೇಳ್ತೀವಿ. ಎನಿಥಿಂಗ್ ವಿಚ್ ಈಸ್ ಅವೈಲೇಬಲ್ ಇನ್ ಅ ಫಿಕ್ಸ್ಡ್ ಕ್ವಾಂಟಿಟಿ ಆರ್ ಅಮೌಂಟ್. ಎನಿಥಿಂಗ್ which is available in fixed amount is called as quantization. ಇದು ಸುಮ್ಮನೆ ಇದು ಸಿಂಪಲ್ ಡೆಫಿನೇಷನ್, ಅರ್ಥ ಆಗ್ತದಾ? ಓಕೆ, ಎನಿಥಿಂಗ್ ವಿಚ್ ಈಸ್ ಅವೈಲೇಬಲ್ ಇನ್ ಫಿಕ್ಸ್ಡ್ ಅಮೌಂಟ್ ಅಂತಂದ್ರೆ ಏನ್ರಿ? ಎಕ್ಸಾಂಪಲ್, ನಾವು ಇದನ್ನು ಮಾರ್ಕೆಟ್ ಒಳಗಡೆ ಪೆನ್ನನ್ನು ತೊಗೋಬೇಕು ಅಂತಂದರೆ ಮಾರ್ಕೆಟ್ ಒಳಗೆ ಹೋಗಿ 1 ಪೆನ್ ಕೊಡ್ರಿ, 1 ಮಾರ್ಕರ್ ಕೊಡ್ರಿ, 2 ಮಾರ್ಕರ್ ಕೊಡ್ರಿ ಅಂತ ನಾವು ಹೇಳ್ಬೋದು. 1.5 ಮಾರ್ಕರ್ ಕೊಡ್ರಿ ಅಂತಂದ್ರೆ ಕಿವಿಗಡ್ಡಿ ಕೊಡ್ತಾನವ. ಅರ್ಥ ಆಗ್ತದ? ಅಂದ್ರೆ 1.5 ಮಾರ್ಕರ್ ಕೊಡ್ತಾರನ ಯಾರು? ಅರ್ಧ ಕಟ್ ಮಾಡಿಕೊಡ್ಬೇಕನೋ? ಇಲ್ಲ. ಎಕ್ಸಾಂಪಲ್, ನಿಮ್ಮ ಕ್ಲಾಸ್ ರೂಮಲ್ಲಿ ಎಷ್ಟು ಜನ ಫ್ರೆಂಡ್ಸ್ಗಳಿದ್ದಾರೆ ನಿಮ್ಮದು, ಅಥವಾ ಎಷ್ಟು ಜನ ಸ್ಟೂಡೆಂಟ್ಸ್ಗಳಿದ್ದಾರೆ ಅಂತ ಕೇಳಿದಾಗ ನೀವು 15 ಜನ, 25, 50, 60 ಅಂತ ಹೇಳ್ತೀರಿ, ಅಥವಾ 60 ಅಂತ ಹೇಳ್ತೀರನು, ಅಥವಾ 30.5 ಅಂತ ಹೇಳ್ತೀರನು, ಇಲ್ಲ 30 ಅಂತ ಹೇಳ್ತೀರನು, ಮತ್ತು ಇಲ್ಲ ಮುಕ್ಕಾಲು ಅಂತ ಹೇಳ್ತೀರನು. ಎಷ್ಟು ಜನ ಅದಾರ ಅಂತ ಕೇಳಿದಾಗ ಹೇಳೋಕ್ಕಾಗಂಗಿಲ್ಲಲ್ಲ. ಹಾಗಾಗಿನೇ ಫಿಕ್ಸ್ಡ್ ಅಮೌಂಟ್ ಒಳಗಡೆ ಹೇಳಬೇಕು. ಫಿಕ್ಸ್ಡ್ ಅಮೌಂಟ್ ಅಂತಂದರೆ 1, 2, 3, 4. ಇಲ್ಲಿ ಕೂಡ ಚಾರ್ಜ್ ಅದ. ಚಾರ್ಜ್ ಅಂತಂದ್ರೆ ಏನಪ್ಪ? ಎಲೆಕ್ಟ್ರಾನ್, 1 ಎಲೆಕ್ಟ್ರಾನ್ ಅಥವಾ 2 ಎಲೆಕ್ಟ್ರಾನ್, 1e 2e ಅಥವಾ 1 ಕೂಲಮ್, 2 ಕೂಲಮ್, 3 ಕೂಲಮ್. ಹಿಂಗೆ ನಾವೇನು ಮಾಡ್ತೀವಿ ಅಂತಂದರೆ ಒಂದು ಫಿಕ್ಸ್ಡ್ ಕ್ವಾಂಟಿಟಿ ಒಳಗಡೆ ಹೇಳ್ತೀವಿ. ಅದಕ್ಕೆ ನಾವು ಏನು ಕರಿತೀವಿ? ಕ್ವಾಂಟೈಸೇಷನ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಏನು ಹೇಳ್ತಾರೆ ಅಂತಂದರೆ ಚಾರ್ಜ್ ಕ್ವಾಂಟೈಸ್ಡ್. ಚಾರ್ಜ್ ಅಂತಕ್ಕಂಥದ್ದು ಕ್ವಾಂಟೈಸ್ಡ್ ಇದೆಯಾ ಅಥವಾ ಅದಕ್ಕೊಂದು ಒಂದು ಫಿಕ್ಸ್ಡ್ ಅಮೌಂಟ್ ಇದೆಯಾ, ಫಿಕ್ಸ್ಡ್ ಕ್ವಾಂಟಿಟಿ ಇದೆ ಅಂತ ಒಂದು ಪ್ರಶ್ನೆ ಬಂದಾಗ ಉತ್ತರ ನೋಡ್ರಿ. ದ ಸ್ಮಾಲೆಸ್ಟ್ ಚಾರ್ಜ್ ದ್ಯಾಟ್ ಕ್ಯಾನ್ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ ಈಸ್ ಚಾರ್ಜ್ ಆನ್ 1 ಎಲೆಕ್ಟ್ರಾನ್. ಓಕೆ, ವಾಟ್ ಈಸ್ ಕ್ವಾಂಟೈಸೇಷನ್ ಆಫ್ ಚಾರ್ಜ್? ಈಸ್ ಚಾರ್ಜ್ ಕ್ವಾಂಟೈಸ್ಡ್ ಅಂತಂದ್ರೆ ಅರ್ಥ ಏನು? ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂದಂಗೆ. ಇದ್ರ ಉತ್ತರ ಬರೀಬೇಕು ಅಂತಂದರೆ ಏನಂತ ಬರಿತೀವಿ? ದ ಸ್ಮಾಲೆಸ್ಟ್ ಚಾರ್ಜ್ ದ್ಯಾಟ್ ಕ್ಯಾನ್ ಎಕ್ಸಿಸ್ಟ್, ದ ಸ್ಮಾಲೆಸ್ಟ್ ಚಾರ್ಜ್ that can exist independently, ಇಂಡಿಪೆಂಡೆಂಟ್ ಆಗಿರಬೇಕು, ಯಾರ ಮೇಲೂ ಕೂಡ ಡಿಪೆಂಡ್ ಆಗಬಾರ್ದು. ಇಂಡಿಪೆಂಡೆಂಟ್ಲಿ ಈಸ್ ಚಾರ್ಜ್ ಆನ್ 1 ಎಲೆಕ್ಟ್ರಾನ್, ಈಸ್ ಚಾರ್ಜ್ ಆನ್ 1 ಎಲೆಕ್ಟ್ರಾನ್, ಈಸ್ ಚಾರ್ಜ್ ಆನ್ 1 ಎಲೆಕ್ಟ್ರಾನ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್, ಇದಕ್ಕೆ ಇನ್ನೊಂದು ಹೆಸರು ಕರೀತಾರೆ ಏನಂತಂದರೆ ಫಂಡಮೆಂಟಲ್ ಚಾರ್ಜ್ ಅಂತಲೂ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ? ಫಂಡಮೆಂಟಲ್ ಚಾರ್ಜ್ ಅಂತಲೂ ಕರೀತಾರೆ. ಫಂಡಮೆಂಟಲ್ ಚಾರ್ಜ್ ಅರ್ಥ ಏನಿದು? ದ ಸ್ಮಾಲೆಸ್ಟ್ ಚಾರ್ಜ್ ದಟ್ ಕ್ಯಾನ್ ಎಕ್ಸಿಸ್ಟ್ ಯೂನಿವರ್ಸಲಿ ಇಂಡಿಪೆಂಡೆಂಟ್ಲಿ. ಯೂನಿವರ್ಸ್ ಒಳಗಡೆ ಇಂಡಿಪೆಂಡೆಂಟ್ ಆಗಿ ಒಂದು ಸ್ಮಾಲೆಸ್ಟ್ ಚಾರ್ಜ್ ಇದೆ ಅಂತಂದರೆ ಅದು ಚಾರ್ಜ್ ಆಫ್ ಎಲೆಕ್ಟ್ರಾನ್ ಮೇಲೆ ಇರ್ತಕ್ಕಂಥ ಚಾರ್ಜ್ ಏನಿದೆಯಲ್ಲ ಅದೇ ಸ್ಮಾಲೆಸ್ಟ್ ಅಂತೆ. ಎಕ್ಸಾಂಪಲ್, ಎಲೆಕ್ಟ್ರಾನ್ ಮೇಲೆ ಏನದಪ್ಪ ಚಾರ್ಜ್? ಎಲೆಕ್ಟ್ರಾನ್ ಚಾರ್ಜ್ ಎಷ್ಟಿದೆ? 1.6 × 10⁻⁻19 ಕೂಲಮ್ ಅಂತ ಇದೆ. ಓಕೆ, ದಿಸ್ ಈಸ್ ನಥಿಂಗ್ ಬಟ್ ವಾಟ್? ಸ್ಮಾಲೆಸ್ಟ್ ಚಾರ್ಜ್ ಅವೈಲೇಬಲ್ ಇನ್ ದ ಯೂನಿವರ್ಸ್ ಇಂಡಿಪೆಂಡೆಂಟ್ಲಿ. ಅರ್ಥ ಆಗ್ತದ? ಡಿಪೆಂಡೆಂಟ್ಲಿ ಅಂತಂದಾಗ ಕೆಲವೊಂದಿಷ್ಟು ಅದಾವ ಇದಕ್ಕಿಂತ ಚಿಕ್ಕದು,
ಇದಕ್ಕಿಂತ ಫಾರ್ ಎಕ್ಸಾಂಪಲ್ ಕ್ವಾಕ್ಸ್ ಅಂತ ಬರ್ತದೆ, ಕ್ವಾಕ್ಸ್ ಅಂತ ಬರ್ತದೆ. ಓಕೆ, ಕ್ವಾಕ್ಸ್ ಅಂತಕ್ಕಂಥದ್ದು ಇಟ್ ಈಸ್ ಹ್ಯಾವಿಂಗ್ 1/3 ಎಲೆಕ್ಟ್ರಾನ್ಸ್ ಚಾರ್ಜ್. ಇದ್ರದ್ದು ಕಾಕ್ಸ್ ಚಾರ್ಜ್ ಎಷ್ಟಪ್ಪ? 1/3 ಎಲೆಕ್ಟ್ರಾನ್ಸ್. ಅಂದರೆ ಈ ಒಂದು ಕಾಕ್ಸ್ ಚಾರ್ಜ್ ಏನದಲ್ಲ ಎಲೆಕ್ಟ್ರಾನ್ ಚಾರ್ಜ್ಗಿಂತ ಕಮ್ಮಿ ಐತಲ್ಲ, ಅದು ನಾವೇನು ಹೇಳ್ತಿದ್ವಿ? ಎಲೆಕ್ಟ್ರಾನ್ ಚಾರ್ಜ್ನೇ ಸ್ಮಾಲೆಸ್ಟ್ ಅಂತ ಹೇಳ್ತಿದ್ವಿ. ಹಾಗಿದ್ರೆ ಕಾಕ್ಸ್ ಚಾರ್ಜ್ ಕಮ್ಮಿ ಆಗಬೇಕಾಗಿತ್ತಲ್ಲ. ಇದು 1/3 ಅಂತ ಬರ್ತದೆ, ಇನ್ನೊಂದು ಬರ್ತದೆ 2/3 ಎಲೆಕ್ಟ್ರಾನ್ಸ್ ಅಂತ ಬರ್ತದೆ, 2/3 ಎಲೆಕ್ಟ್ರಾನ್ಸ್ ಅಂತ ಬರ್ತದೆ. ಮೀನಿಂಗ್ ಏನು? 1/3 ಎಲೆಕ್ಟ್ರಾನ್ಸ್ ಅಂತಂದ್ರೆ 3 ಕಾಕ್ಸ್ ಸೇರಿ ಒಂದು ಎಲೆಕ್ಟ್ರಾನ್ ಆಗ್ತದೆ. 3 × 1/3 ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು ಎಲೆಕ್ಟ್ರಾನ್. ಅರ್ಥ ಆಗ್ತದೆ? ಒಂದು ವೇಳೆ ಈ ಒಂದು ಕಾಕ್ಸ್ -1/3 ಇತ್ತಂತಂದರೆ ಎಲೆಕ್ಟ್ರಾನ್ ಸಿಗ್ತದೆ, +1/3 ಸಿಗ್ತಂದರೆ ಇತ್ತಂದರೆ ಪ್ರೋಟಾನ್ ಸಿಗ್ತದೆ. ಅರ್ಥ ಆಗ್ತದೆ? ಹಾಗಾಗಿ ಕಾಕ್ಸ್ ಏನಿದೆಯಲ್ಲ, ಕಾಕ್ಸ್ ಅಂತಕ್ಕಂಥದ್ದು ಇಟ್ ಈಸ್ ನಾಟ್ ಇಂಡಿಪೆಂಡೆಂಟ್. ಇದು ಇಂಡಿಪೆಂಡೆಂಟಾಗಿ ನಿಮಗೆ ಸಿಗಂಗಿಲ್ಲ. ಇದೇನು ಸಿಗ್ತದೆ ಅಂತಂದ್ರೆ ಗ್ರೂಪಿಂಗ್ಸ್ ಒಳಗಡೆ ಸಿಗ್ತದೆ, ಗ್ರೂಪ್ ಒಳಗಡೆ ಸಿಗ್ತದೆ. ಇದು ಕಾಕ್ಸ್ ಅಂತಕ್ಕಂಥದ್ದು ಗ್ರೂಪ್ ಆಫ್ 3 ಕಾಕ್ಸ್, ಅವಾಗ ಮಾತ್ರ ಒಂದು ಪಾರ್ಟಿಕಲ್ ಆಗ್ತದೆ, ಒಂದು ಸ್ಮಾಲೆಸ್ಟ್ ಪಾರ್ಟಿಕಲ್ ಆಗ್ತದೆ. ಇದಕ್ಕೆ ನಾವು ಎಂತ ಕರಿತೀವಿ? ಫಂಡಮೆಂಟಲ್ ಪಾರ್ಟಿಕಲ್ಸ್ಗಳು ಏನಿದಾವಲ್ಲಪ್ಪ, ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಅಂತ ಹೇಳಿ ಇವೇ ಫಂಡಮೆಂಟಲ್ ಅಂತ ಹೇಳಿದ್ವಿ. ಆದರೆ ಇದಕ್ಕಿಂತ ಅತಿ ಸೂಕ್ಷ್ಮ ಪಾರ್ಟಿಕಲ್ಸ್ಗಳಿದ್ದಾವೆ. ಕಾಕ್ಸ್ ಅಂತ ಬರ್ತದೆ, ಹಿಗ್ಸ್ ಬೋಸಾನ್ ಅಂತ ಬರ್ತದೆ, ನೆಕ್ಸ್ಟ್ ಫರ್ಮಿ ಎಲೆಕ್ಟ್ರಾನ್ಸ್ ಅಂತ ಬರ್ತವೆ, ನೆಕ್ಸ್ಟ್ ಕಾಕ್ಸ್ ಅಂತ ಬರ್ತದೆ, ಇದು ಆ್ಯಂಟಿ ಕಾಕ್ಸ್ ಅಂತ ಬರ್ತದೆ, ಇನ್ನೂ ಭಾಳ ಇದಾವೆ. ಅವೆಲ್ಲ ಸಣ್ಣ ಸಣ್ಣ ಪಾರ್ಟಿಕಲ್ಸ್ಗಳು. ಬಟ್ ದೇ ಆರ್ ನಾಟ್ ಹ್ಯಾವಿಂಗ್ ಕ್ವಾಂಟೈಸ್ಡ್ ಚಾರ್ಜ್. ಅವುಗಳ ಮೇಲೆ ಕ್ವಾಂಟೈಸ್ಡ್ ಚಾರ್ಜ್ ಇಲ್ಲ. ಕ್ವಾಂಟೈಸ್ಡ್ ಚಾರ್ಜ್ ಇರೋದು ಎಲೆಕ್ಟ್ರಾನ್ ಮೇಲೆ ಅಷ್ಟೇ. ಓಕೆ, ಅರ್ಥ ಆಗ್ತದೆ? ಎಲೆಕ್ಟ್ರಾನ್ ಮೇಲೆ ಏನು ಕ್ವಾಂಟೈಸ್ಡ್ ಚಾರ್ಜ್ ಅಂತಂದ್ರಪ್ಪ, ಸ್ಮಾಲೆಸ್ಟ್ ಚಾರ್ಜ್ ದಟ್ ಕ್ಯಾನ್ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ. ಎಲೆಕ್ಟ್ರಾನ್ ಇಂಡಿಪೆಂಡೆಂಟಾಗಿ ಎಕ್ಸಿಸ್ಟ್ ಅದ. ಹಾಗಾಗಿ ನಾವು ಅದನ್ನು ಏನಂತ ತಗೋತೀವಿ? ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಎಂಟೈರ್ ಯೂನಿವರ್ಸ್ ಒಳಗಡೆ ನಾವು ಚಾರ್ಜ್ ಅಂತ ಹೇಳಬೇಕು ಅಂತಂದರೆ, ಅಥವಾ ಒಂದು ಪಾರ್ಟಿಕಲ್ನಿಂದ ಇನ್ನೊಂದು ಪಾರ್ಟಿಕಲ್, ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಚಾರ್ಜ್ ಪಾಸ್ ಆಗಕತ್ತದ ಅಂತಂದ್ರೆ ನಾವು ಯಾವಾಗಲೂ 1 ಎಲೆಕ್ಟ್ರಾನ್ ಚಾರ್ಜ್ ಪಾಸ್ ಆಗೈತಿ, 2 ಎಲೆಕ್ಟ್ರಾನ್ ಚಾರ್ಜ್ ಪಾಸ್ ಆಗೈತಿ, 8, 10, 100, 1000 ಎಲೆಕ್ಟ್ರಾನ್ಸ್ಗಳು ಪಾಸ್ ಆಗಿದ್ದಾವೆ ಅಂತ ಹೇಳ್ತೀವಿ ವಿನಃ 1.5 ಚಾರ್ಜ್, 1.5 ಕೂಲಮ್ ಚಾರ್ಜ್ ಪಾಸ್ ಆಗಿಲ್ಲ. ಅಥವಾ ಕೂಲಮ್ ಅಂದರೆ ಎಲೆಕ್ಟ್ರಾನ್, 1.5 ಎಲೆಕ್ಟ್ರಾನ್ ಚಾರ್ಜ್ ಪಾಸ್ ಆಗಿಲ್ಲ ಅಥವಾ ಪಾಸ್ ಆಗೈತಿ ಅಂತ ನಾವು ಹೇಳಂಗಿಲ್ಲ. 2.5 ಎಲೆಕ್ಟ್ರಾನು ಪಾಸ್ ಆಗೈತಿ ಅಂತ ನಾವು ಹೇಳೋಕ್ಕೆ ಬರೋಂಗಿಲ್ಲ. ಯಾಕಂತಂದ್ರೆ 2.5 ಚಾರ್ಜ್ ಪಾಸ್ ಆಗೋಕ್ಕೆ ಚಾನ್ಸೇ ಇಲ್ಲ. 2 ಎಲೆಕ್ಟ್ರಾನ್ಸ್ಗಳು ಪಾಸ್ ಆಗ್ಬೋದು, 3 ಎಲೆಕ್ಟ್ರಾನ್ಗಳು ಪಾಸ್ ಆಗ್ಬೋದು. ದಟ್ ಮೀನ್ಸ್ ದಿಸ್ ಚಾರ್ಜ್ ಏನದಲ್ಲ ಕ್ವಾಂಟೈಸ್ಡ್ ಅದ, ಅಥವಾ ಇಂಟೀಜರ್ ಒಳಗಡೆ ಸಿಗ್ತದೆ, ನಿಮ್ಗೆ ಫ್ರ್ಯಾಕ್ಷನ್ ಒಳಗಡೆ ಸಿಗಂಗಿಲ್ಲ ಅಂತ ನಾವು ಹೇಳ್ತೀವಿ. ಅರ್ಥ ಆಗ್ತದೆ? ಓಕೆ, ಕೆಲವೊಂದಿಷ್ಟು ಪಾಯಿಂಟ್ಸ್ಗಳಿದ್ದಾವೆ, ನೋಡ್ರಿ, ಓದ್ಕೊತ ಹೋಗ್ತೀನಿ. ದೇರ್ ಆರ್ ಸಮ್ ಮೋರ್ ಪಾರ್ಟಿಕಲ್ಸ್ ವಿಚ್ ಕ್ಯಾನ್ ಹ್ಯಾವ್ ಸ್ಮಾಲರ್ ಚಾರ್ಜ್ ದ್ಯಾನ್ ದ್ಯಾಟ್ ಆಫ್ ದಿ ಎಲೆಕ್ಟ್ರಾನ್. ಓಕೆ, ಫಾರ್ ಎಕ್ಸಾಂಪಲ್ quarks, but they are not independent. Example, one electron is having 1.6 into 10 to the power of minus 19 coulomb. This can be transferred from one body to another body. ಇದನ್ನು ಏನು ಮಾಡ್ಬೋದು ಅಂತಂದರೆ, ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಯಾವಾಗ? ಎಕ್ಸಾಂಪಲ್, 2 ಬಾಡಿಗಳಿದ್ದಾವೆ. ಈ ಬಾಡಿ ನ್ಯೂಟ್ರಲ್ ಪಾರ್ಟಿಕಲ್, ಇದು ಕೂಡ ನ್ಯೂಟ್ರಲ್ ಪಾರ್ಟಿಕಲ್. ಒಂದು ಎಲೆಕ್ಟ್ರಾನು ಈ ಬಾಡಿಯಿಂದ, ಬಾಡಿ ಎ ಇಂದ ಬಾಡಿ ಬಿಗೆ ಮೂವ್ ಆಯಿತು ಅಂತಂದರೆ, ಎಲೆಕ್ಟ್ರಾನ್ ಮೂವ್ ಆಗಿದೆ, ಇದು ಬಿ ಬಾಡಿ ಎಲೆಕ್ಟ್ರಾನ್ ತೊಗೊಂಡಿದೆ ಅಂತಂದರೆ ಇದು ನೆಗೆಟಿವ್ಲಿ ಚಾರ್ಜ್ ಆಗ್ತದೆ, ಇದು ಪಾಸಿಟಿವ್ಲಿ ಚಾರ್ಜ್ ಆಗ್ತದೆ. ದೇರ್ ವಿಲ್ ಬಿ 1 ಎಲೆಕ್ಟ್ರಾನ್ ಚಾರ್ಜ್ ವಿಲ್ ಬಿ ಪಾಸ್ಡ್ ಫ್ರಮ್ ಒನ್ ಬಾಡಿ ಟು ದಿ ಅನದರ್ ಬಾಡಿ. ಅಂದರೆ ಅಲ್ಲಿ 1.5, 2.5 ಎಲೆಕ್ಟ್ರಾನ್ ಚಾರ್ಜ್ ಪಾಸ್ ಆಗೋಕ್ಕೆ ಚಾನ್ಸ್ ಇಲ್ಲ. ಅರ್ಥ ಆಗ್ತದೆ? ಓಕೆ, ನೆಕ್ಸ್ಟ್ ನೋಡ್ರಿ, ದಿಸ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್. ಓಕೆ, ಆಲ್ಸೋ ಕಾಲ್ಡ್ ಆ್ಯಸ್ ಫಂಡಮೆಂಟಲ್ ಪಾರ್ಟಿಕಲ್ ಅಥವಾ ಫಂಡಮೆಂಟಲ್ ಪಾರ್ಟಿಕಲ್ ಅಂತ ಹೇಳ್ತೀವಿ. ಯಾವುದು? ಎಲೆಕ್ಟ್ರಾನಿಕ್ ಅಂತ ಹೇಳ್ತೀವಿ. ಅದು ಅಲ್ಲದೆ ಕೆಲವೊಂದಿಷ್ಟು ಫಂಡಮೆಂಟಲ್ ಪಾರ್ಟಿಕಲ್ಸ್ಗಳಿದ್ದಾವೆ. ಅವು ಈಸ್ ಆಲ್ಸೋ ಕಾಲ್ಡ್ ಫಂಡಮೆಂಟಲ್ ಚಾರ್ಜ್. ಅದು ಹೇಳಿದ್ನಲ್ಲ ಇಲ್ಲಿ, ಫಂಡಮೆಂಟಲ್ ಚಾರ್ಜ್ ಅಂತಂದ್ರೆ ಒಂದೇ, ಚಾರ್ಜ್ ಆಫ್ ಎಲೆಕ್ಟ್ರಾನ್ ಅಂದ್ರೆ ಒಂದೇ. ವಾಟ್ ಈಸ್ ಫಂಡಮೆಂಟಲ್ ಚಾರ್ಜ್? ಫಂಡಮೆಂಟಲ್ ಚಾರ್ಜ್ ಇಸ್ ನಥಿಂಗ್ ಬಟ್ ವಾಟ್? ಚಾರ್ಜ್ ಆಫ್ ಎಲೆಕ್ಟ್ರಾನ್. ಚಾರ್ಜ್ ಆಫ್ ಎಲೆಕ್ಟ್ರಾನ್ is fundamental charge because it is having smallest charge that can exist universally independently. ಅದು ಏನಿದೆ ಅಂತಂದರೆ ಫಂಡಮೆಂಟಲ್, ಅದೇನಿದೆ ಅಂತಂದರೆ ಸ್ಮಾಲೆಸ್ಟ್ ಚಾರ್ಜ್ ಇದೆ. ಹಾಗಾಗಿ ಅದಕ್ಕೆ ನಾವು ಏನಂತ ಕರಿತೀವಿ? ಫಂಡಮೆಂಟಲ್ ಚಾರ್ಜ್ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಕಾಕ್ಸ್ ಬಗ್ಗೆ ಹೇಳಿದ್ದಾರೆ. ಕಾಕ್ಸ್ ಇಟ್ ಈಸ್ ನಾಟ್ ಐಸೋಲೇಟೆಡ್, ದೇ ಎಕ್ಸಿಸ್ಟ್ ಇನ್ ಗ್ರೂಪಿಂಗ್ಸ್ ಒಳಗಡೆ ಇರ್ತವೆ. ಪ್ರೋಟಾನ್ ಅಂತಂದರೆ 3 into ಕಾಕ್ಸ್, ಆಲ್ರೆಡಿ ಹೇಳಿದೆ ನಿಮಗೆ. ಓಕೆ, ದಿಸ್ ಇಸ್ ದ ಫಸ್ಟ್ ವೇ ಟು ಎಕ್ಸ್ಪ್ಲೇನ್ ದ ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಒಂದು ವೇ ಒಳಗೆ ನಿಮ್ಗೆ ಎಕ್ಸ್ಪ್ಲೇಷನ್ ಕೊಟ್ಟೆ. ಇನ್ನೊಂದು ವೇ ಇದೆ ನಿಮ್ಮದು NCERT ಬುಕ್ ಒಳಗಡೆ. ಇನ್ನೊಂದು ವೇ ಏನಂತಂದರೆ, ಚಾರ್ಜ್ ಆಲ್ವೇಸ್ ಎಕ್ಸಿಸ್ಟ್ ಇನ್ ಇಂಟೆಗ್ರಲ್ ಪಾರ್ಟ್ ಮಲ್ಟಿಪಲ್ ಆಫ್ ಫಂಡಮೆಂಟಲ್ ಚಾರ್ಜ್. ಚಾರ್ಜ್ ಆಲ್ವೇಸ್ ಎಕ್ಸಿಸ್ಟ್ ಇನ್
ಇಂಟೆಗ್ರಲ್ ಮಲ್ಟಿಪಲ್ ಆಫ್ ಫಂಡಮೆಂಟಲ್ ಚಾರ್ಜ್ ಅಂತ ಬರ್ತದೆ. ಫಂಡಮೆಂಟಲ್ ಚಾರ್ಜ್ ಬಗ್ಗೆನೇ ಹೇಳ್ತಾ ಇದ್ದೀವಿ. ದಟ್ ಈಸ್ ಕ್ವಾಂಟೈಸೇಷನ್ ಆಫ್ ಎನರ್ಜಿ ಒಳಗಡೆ ಫಂಡಮೆಂಟಲ್ ಚಾರ್ಜ್ ಅಂದರೆ ಗೊತ್ತೈತೆ ನಿಮ್ಗೆ. ನೆಕ್ಸ್ಟ್ ಫಂಡಮೆಂಟಲ್ ಚಾರ್ಜ್ ಅಂತಂದರೆ ಇಟ್ ಈಸ್ ಆಲ್ವೇಸ್ ಪ್ರೆಸೆಂಟ್ ಇನ್ ದ ಇಂಟೆಗ್ರಲ್ ಮಲ್ಟಿಪಲ್ ಆಫ್ ಎಲೆಕ್ಟ್ರಾನ್ಸ್. ಚಾರ್ಜ್ ಈಸ್ ಆಲ್ವೇಸ್ ಪ್ರೆಸೆಂಟ್. ಚಾರ್ಜ್ ಈಸ್ ಆಲ್ವೇಸ್ ಪ್ರೆಸೆಂಟ್ ಇನ್ ದ ಇಂಟೆಗ್ರಲ್ ಅಥವಾ ಇಂಟಿಜರ್ ಮಲ್ಟಿಪಲ್. ಅದು ಇಂಟೆಗ್ರಲ್ ಮಲ್ಟಿಪಲ್ ಅಂತಂದರೆ ಇಂಟಿಜರ್ ಮಲ್ಟಿಪಲ್. ಇಂಟೆಗ್ರಲ್ ಮಲ್ಟಿಪಲ್ ಆಫ್ ಫಂಡಮೆಂಟಲ್ ಚಾರ್ಜ್. ಇಂಟೆಗ್ರಲ್ ಮಲ್ಟಿಪಲ್ ಆಫ್ ಫಂಡಮೆಂಟಲ್ ಚಾರ್ಜ್ ಅಂದ್ರೆ ಏನು ರೀ? ಚಾರ್ಜ್ ಆಫ್ ಎಲೆಕ್ಟ್ರಾನ್ ಅಂದಂಗೆ. ಓಕೆ, ಚಾರ್ಜ್ ಆಲ್ವೇಸ್ ಎಕ್ಸಿಸ್ಟ್ ಆರ್ ಆಲ್ವೇಸ್ ಪ್ರೆಸೆಂಟ್ ಎಲ್ಲ ಒಂದೇ ಎಕ್ಸಿಸ್ಟ್ ಇನ್ ಇಂಟೆಗ್ರಲ್ ಮಲ್ಟಿಪಲ್ ಆಫ್ ಫಂಡಮೆಂಟಲ್ ಚಾರ್ಜ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಏನಪ್ಪ, ಇಲ್ಲಿ ಚಾರ್ಜ್ ಆಲ್ವೇಸ್ ಪ್ರೆಸೆಂಟ್ ಆರ್ ಎಕ್ಸಿಸ್ಟ್ ಅಂತ ಇದೆ. ಆಲ್ವೇಸ್ ಪ್ರೆಸೆಂಟ್. ಫಾರ್ ಎಕ್ಸಾಂಪಲ್ 1 ಎಲೆಕ್ಟ್ರಾನ್ ಪಾಸ್ ಆಗ್ಯದ ಅಂತಂದ್ರೆ 1 ಎಲೆಕ್ಟ್ರಾನ್ ಪಾಸ್ ಆಗ್ಯದ ಅಂತ ಬರಿತೀವಿ. ಅದಕ್ಕೆ 1 ಎಲೆಕ್ಟ್ರಾನ್. ನೆಗೆಟಿವ್ ಇತ್ತಂತಂದ್ರೆ ನೆಗೆಟಿವ್. ಒಂದು ಪ್ರೋಟಾನ್ ಪಾಸ್ ಆಗೈತೆ ಅಂತಂದ್ರೆ ಅದಕ್ಕೆ ಏನಂತ ಬರ್ತೀವಿ ನಾವು? ಒಂದು ಪ್ರೋಟಾನ್ ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ವಾಟ್? ಪಾಸಿಟಿವ್ ವೇ, ಎಕ್ಸ್ಪ್ರೆಸಿಂಗ್ ಪಾಸಿಟಿವ್ ವೇ. ದಟ್ ಈಸ್ ನಥಿಂಗ್ ಬಟ್ ವಾಟ್? ವೇಟ್ ಫಾರ್ 1 ಸೆಕೆಂಡ್. ಒಂದು ಎಲೆಕ್ಟ್ರಾನು ಪಾಸ್ ಆಗೈತಿ ಅಂತಂದರೆ ಇದು ಏನಾಗ್ತದಪ್ಪ? ಲೆಫ್ಟ್ ಸೈಡ್ ಇದ್ದಿರೋದು ಪಾಸಿಟಿವ್ ಆಗ್ತದೆ, ಇದು ನೆಗೆಟಿವ್ ಆಗ್ತದೆ. ಪಾಸಿಟಿವ್ ಇದು +1 ಎಲೆಕ್ಟ್ರಾನ್ ಅಂತ ನಾವು ಬರಿಬೋದಾ? ಯಾಕಂದರೆ ಇಲ್ಲಿ ಈ ಬಾಡಿ ಏನಿದೆ, ಬಾಡಿ ಎ ಒಂದು ಎಲೆಕ್ಟ್ರಾನನ್ನು ಬಾಡಿ ಬಿಗೆ ಕೊಡ್ತಾ ಇದೆ. ಬಾಡಿ ಬಿಗೆ ಕೊಡ್ತದೆ. ಬಾಡಿ ಎ ಏನಾಗ್ತದೆ? ಒಂದು ಎಲೆಕ್ಟ್ರಾನ್ ಪಾಸಿಟಿವ್ ಚಾರ್ಜ್ ಆಗ್ತದೆ ಅಂದರೆ ಪ್ಲಸ್ ಅಂತ ಬರಿತೀನಿ. ನಾನು +1 ಅಂತ ಬರಿತೀನಿ. ಇದಕ್ಕೇನು ಬರ್ತೀನಿ? -1 ಬರಿತೀನಿ. ಯಾಕೆ? ಒಂದು ಎಲೆಕ್ಟ್ರಾನ್ ತೊಗೊಂಡೈತಿ, -1. ಒಂದು ವೇಳೆ 2 ಎಲೆಕ್ಟ್ರಾನ್ ಇದು ಕೊಟ್ಟಿತ್ತು ಅಂತ ಹೇಳ್ಕೊರಿ. 2 ಎಲೆಕ್ಟ್ರಾನ್ ಕೊಟ್ಟಿತ್ತು ಅಂತಂದ್ರೆ ಇವಾಗೇನು ಬರ್ತೀನಪ್ಪ? -2 ಅಂತ ಬರ್ತೀನಿ. ಇದು +2 ಅಂತ ಬರಿತೀನಿ. 3 ಎಲೆಕ್ಟ್ರಾನ್ ಕೊಟ್ಟರೆ 3 ಎಲೆಕ್ಟ್ರಾನ್ ನೆಗೆಟಿವ್, -3 ಅಂತ ಬರ್ತೀನಿ, +3 ಅಂತ. ಇದೇ ರೀತಿಯಾಗಿ n ಎಲೆಕ್ಟ್ರಾನ್ ಕೊಡ್ತು ಅಂತಂದರೆ ಇಲ್ಲಿ n ಎಲೆಕ್ಟ್ರಾನ್ ನೆಗೆಟಿವ್ ಆಗ್ತದೆ, ಅಂದರೆ +or-n. ಚಾರ್ಜ್ ಈಸ್ ಆಲ್ವೇಸ್ ಇನ್ ದ ಮಲ್ಟಿಪಲ್ ಆಫ್ +or-n. ದೇರ್ ಈಸ್ ನೋ ಚಾರ್ಜ್ 2.5 electron in the universe which can be transferred from one body to another body. ಹೇಳಿದ್ನಲ್ಲ ಆಲ್ರೆಡಿ 2.5 1.5 ಟ್ರಾನ್ಸ್ಫರ್ ಮಾಡೋಕ್ಕೆ ಬರೋಂಗಿಲ್ಲ. ದೇರ್ಫೋರ್ 2 ಎಲೆಕ್ಟ್ರಾನ್ 3 ಎಲೆಕ್ಟ್ರಾನ್ 4 ಎಲೆಕ್ಟ್ರಾನ್ n ಎಲೆಕ್ಟ್ರಾನ್, ಇದು n ಎಲೆಕ್ಟ್ರಾನ್ ಕಳಿಸೈತಿ ಅಂತಂದ್ರೆ +n ಎಲೆಕ್ಟ್ರಾನ್ ಆಗ್ತದೆ. ಇದು n ಎಲೆಕ್ಟ್ರಾನ್ ತೊಗೊಂಡಿದ್ದೈತೆ ಅಂದ್ರೆ -n ಎಲೆಕ್ಟ್ರಾನ್ ಆಗ್ತದೆ. ಏನಿದು? ಚಾರ್ಜ್. ಚಾರ್ಜ್ ಈಸ್ ಈಕ್ವಲ್ ಟು +or-n electrons. Charge is equal to +or-n electrons. It is nothing but what? Charge is always exist in integral multiple of fundamental charge. Okay, this is the charge. Q is the charge. Charge is always exist in the integral of or integral multiple of multiplication adala, integral multiplication of fundamental charge or charge of electron. Therefore E andre ಏನು ಬರಬೇಕು ಇಲ್ಲಿ? electron, charge on electron. E ಅಂದರೆ ಏನು ಬರ್ತೀಯಪ್ಪ? ಚಾರ್ಜ್ ಆನ್ ಎಲೆಕ್ಟ್ರಾನ್. ಕ್ಯೂ ಅಂತಂದರೆ ಚಾರ್ಜ್ ಆನ್ ಬಾಡಿ. ಚಾರ್ಜ್ ಆನ್ ಗಿವನ್ ಬಾಡಿ. ಯಾವ ಬಾಡಿ ಟ್ರಾನ್ಸ್ಫರ್ ಮಾಡೈತಿ, ಯಾವ ಬಾಡಿ ರಿಸೀವ್ ಮಾಡೈತಿ, ಅದ್ರ ಮೇಲೆ ಚಾರ್ಜ್ ಆನ್ ಬಾಡಿ ಕ್ಯೂ ಆಗ್ತದೆ. ಇ ಅಂತಂದರೆ ಚಾರ್ಜ್ ಆನ್ ಎಲೆಕ್ಟ್ರಾನ್ ಆಗ್ತದೆ. ಎನ್ ಅಂತಂದರೆ ಇಂಟೀಜರ್ಸ್ ಆರ್ ಇಂಟೆಗ್ರಲ್ ಮಲ್ಟಿಪಲ್ ಅಂತ ಹೇಳ್ತೀವಲ್ಪ. ಏನಂತಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಇಂಟೀಜರ್ ಅಂತ ನಾವು ಹೇಳ್ತೀವಿ. ಏನಂತಂದರೆ ಇಂಟೀಜರ್. ಕ್ಯೂ ಅಂತಂದರೆ ಚಾರ್ಜ್ ಆನ್ ಎನಿ ಬಾಡಿ. ನೆಕ್ಸ್ಟ್ ಏನಂತಂದರೆ ಇಂಟೀಜರ್. ಇ ಅಂತಂದರೆ ಚಾರ್ಜ್ ಆನ್ ಎಲೆಕ್ಟ್ರಾನ್ಸ್. ದಟ್ ಈಸ್ ವಾಟ್ ಈಸ್ ಚಾರ್ಜ್ ಆಫ್ ಎಲೆಕ್ಟ್ರಾನ್? 1.6 × 10⁻⁻19 ಕೂಲಮ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಒಂದು ಕ್ವಶನ್ ಬರ್ತದೆ, ಅದನ್ನು ನೋಡೋಣ. ಕ್ಯಾನ್ ಎ ಚಾರ್ಜ್ ಆಫ್ 8 × 10⁻18 ಕೂಲಮ್, ಕ್ಯಾನ್ ಎ ಚಾರ್ಜ್ ಆಫ್ 9.6 ತಗೊಳ್ಳೋಣ. 9.6 × 10⁻18 ಕೂಲಮ್ be given to a body. ಇದು ಪ್ರಶ್ನೆ ಇದೆ. ಈ ಥರ ಪ್ರಶ್ನೆ ಬಂತಂದರೆ ಉತ್ತರ ಹೆಂಗೆ ಮಾಡಬೇಕು? ಪ್ರಶ್ನೆನ ಅರ್ಥ ಮಾಡಿಸ್ತೀನಿ ನೋಡ್ರಿ. ಕ್ಯಾನ್ ಎ ಚಾರ್ಜ್ ಆಫ್ 9.6 × 10⁻18 ಇಷ್ಟು ಚಾರ್ಜನ್ನು ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಮಾಡಲು ಸಾಧ್ಯವೇ? ಇಸ್ ಇಟ್ ಪಾಸಿಬಲ್ ಅಂತ ಪ್ರಶ್ನೆ ಕೇಳಿದ್ದಾರೆ ಅವರು. ಉತ್ತರ ನೋಡೋಣ. ಅದಕ್ಕಾಗಿ ನಾವೇನು ಮಾಡಬೇಕು ಅಂತಂದರೆ, ಅವ್ರು ಕೊಟ್ಟಿದ್ದು ಚಾರ್ಜ್ ಎಷ್ಟು ಕೊಟ್ಟಿದ್ದಾರೆ? ಚಾರ್ಜ್ ಗಿವನ್ ಚಾರ್ಜ್ ಈಸ್ ಈಕ್ವಲ್ ಟು Q is equal to 9.6 × 10⁻18
ಕೂಲಮ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ n ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಇದೆ. E ಈಸ್ ಈಕ್ವಲ್ ಟು ಚಾರ್ಜ್ ಆನ್ ಎಲೆಕ್ಟ್ರಾನ್ ದಟ್ ಈಸ್ 1.6 into 10 to the power of minus 19 ಕೂಲಮ್. ಸೊ ವಿ ನೀಡ್ ಟು ಫೈಂಡ್ ಔಟ್ n ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಇಂಟೆಗ್ರಲ್ ಪಾರ್ಟ್ ಇರಬೇಕು, ಪಾಯಿಂಟ್ ಒಳಗೆ ಇರಬಾರ್ದು ಆನ್ಸರು, ಆಮೇಲೆ ಫ್ರ್ಯಾಕ್ಷನ್ ಒಳಗೆ ಆನ್ಸರ್ ಬರಬಾರ್ದು. ಹಾಗಿದ್ರೆ ಮಾತ್ರ ಇಷ್ಟು ಟ್ರಾನ್ಸ್ಫರ್ ಮಾಡೋಕ್ಕೆ ಸಾಧ್ಯ ಅಂತ ನಾವು ಹೇಳ್ಬೋದು. ದೇರ್ಫೋರ್ ವಿ ನೋ ದ್ಯಾಟ್ q is equal to n into e. We want n, therefore n is equal to q divided by e. Therefore q is nothing but what, 9.6 into 10 to the power of minus 18 ಕೂಲಮ್ divided by 1.6 into 10 to the power of minus 19 ಅಂತ ನಾವು ಬರಿಬೋದು. 1.6 1 1.66 9.6 ಬರ್ತದೆ. ಓಕೆ, ದಿಸ್ ಈಸ್ ಈಕ್ವಲ್ ಟು 6 into 10 to the power of minus 18 into 10 to the power of 19 ಅಂತ ಬರಿತೀನಿ. ಯಾಕೆ ಮೇಲ್ಗಡೆ ಹೋದಾಗ ಮೈನಸ್ ಇದು ಪ್ಲಸ್ ಆಗುತ್ತೆ. ದಿಸ್ ಈಸ್ ಈಕ್ವಲ್ ಟು 6 into 10 to the power of minus 19 ಒಳಗಡೆ 18 ಮೈನಸ್ ಮಾಡೋದಂತೆ, ಅಂದರೆ 10 to the power of 1 ಬರ್ತದೆ. 6 into 10 ಅಂತಂದರೆ 60 ಅಂತ ಬಂತು. n is equal to 60. Therefore, since n is positive integral part, that is integer, positive integer ಇದೆ, ನೆಗೆಟಿವ್ ಇಂಟೀಜರ್ ಬಂದು ನಡೀತದೆ, ಪಾಸಿಟಿವ್ ಇಂಟೀಜರ್ ಬಂದು ನಡೀತದೆ. ಒಟ್ಟು ಏನು ಬರಬೇಕು ನಮಗೆ ಇಲ್ಲಿ ಹೋಲ್ ನಂಬರ್ ಟೈಪ್ ಅಂತಂದರೆ ಫ್ರ್ಯಾಕ್ಷನ್ ಬರಬಾರ್ದು. 3.5 4.5 ಅಂತ ಬರಬಾರ್ದು. n is equal to 60 electrons. So we can transfer 9.6 into 10 to the power of minus 18 ಕೂಲಮ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ. ಅಂತಂದರೆ ಇಲ್ಲೊಂದು ಬಾಡಿ ಎ ಇದೆ, ಬಾಡಿ ಬಿ ಇದೆ. ಬಾಡಿ ಬಿಗೆ ಎಷ್ಟು ಎಲೆಕ್ಟ್ರಾನ್ ಅಥವಾ ಎಷ್ಟು ಚಾರ್ಜನ್ನು ಟ್ರಾನ್ಸ್ಫರ್ ಮಾಡಿದೆ? 9.8 into 10 to the power of minus 18 ಕೂಲಮ್ ಚಾರ್ಜನ್ನು ಟ್ರಾನ್ಸ್ಫರ್ ಮಾಡಿದೆ. ಅದರ ಅರ್ಥ ಏನು ಅಂತಂದರೆ ಟೋಟಲ್ ಆಗಿ ಬಾಡಿ ಎ 60 ಎಲೆಕ್ಟ್ರಾನನ್ನು ಲೂಸ್ ಮಾಡೈತಿ, 60 ಎಲೆಕ್ಟ್ರಾನನ್ನು ಕಳ್ಕೊಂಡೈತಿ ಬಾಡಿ ಎ. ಆಮೇಲೆ ಬಾಡಿ ಬಿ 60 ಎಲೆಕ್ಟ್ರಾನನ್ನು ಪಡ್ಕೊಂಡೈತಿ. 60 ಎಲೆಕ್ಟ್ರಾನ್ ಪಡ್ಕೊಂಡಿದ್ದಕ್ಕೆ ಇದು ನೆಗೆಟಿವ್ಲಿ ಚಾರ್ಜ್ಡ್ ಆಗ್ತದೆ, 60 ಎಲೆಕ್ಟ್ರಾನ್ ಕಳ್ಕೊಂಡಿದ್ದಕ್ಕೆ ಇದು ಪಾಸಿಟಿವ್ಲಿ ಚಾರ್ಜ್ಡ್ ಆಗ್ತದೆ ಅಂತ ನಾವು ಹೇಳ್ತೀವಿ. ಒಂದು ವೇಳೆ ಈ ಒಂದು ಆನ್ಸರ್ n is equal to 60 ಅಥವಾ n is equal to ಒಂದು ನಂಬರ್ ಬರದೆ ಒಂದು ಫ್ರ್ಯಾಕ್ಷನ್ ಬಂದಿತ್ತುಪ್ಪ, ಫಾರ್ ಎಕ್ಸಾಂಪಲ್ n is equal to 52.5 ಏನೋ ಬಂದುಬಿಟ್ಟಿತ್ತು ಅಂತ ತಿಳ್ಕೊ. ಹಾಗಿದ್ದಾಗ ಚಾರ್ಜ್ ಇಷ್ಟು ಯಾವುದೇನು ಕ್ವಶನ್ ಇರ್ತೈತಲ್ಲ ಅದು ಕ್ವಶನ್ ಒಳಗಡೆ ಏನು ಚಾರ್ಜ್ ಇರ್ತೈತೆ ಅಷ್ಟು ಚಾರ್ಜು ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಮಾಡಲು ಸಾಧ್ಯ ಇಲ್ಲ ಅಂತ ನಾವು ಹೇಳ್ಬೋದು. ಓಕೆ, ಕ್ಯಾನ್ ಎ ಚಾರ್ಜ್ ಆಫ್ 8 into 10 to the power of minus 18 ಕೂಲಮ್ ಬಿ ಗಿವನ್ ಟು ಎ ಬಾಡಿ? ಒಂದು ಬಾಡಿ ಕೊಡ್ಬೋದಾ? ಇದನ್ನು ನೀವೇನು ಮಾಡಿರಿ, ಹೋಮ್ವರ್ಕಾಗಿ ನೋಡ್ಕೊಳ್ರಿ, ಚೆಕ್ ಮಾಡ್ಕೊಳ್ರಿ. ಓಕೆ, ನೆಕ್ಸ್ಟ್, ಇಫ್ n ಈಸ್ ಇಂಟೀಜರ್ ದೆನ್ ಯು ಕ್ಯಾನ್ ಸೇ ದ್ಯಾಟ್ ಚಾರ್ಜ್ ಕ್ಯಾನ್ ಬಿ ಗಿವನ್ ಟು ಎ ಗಿವನ್ ಬಾಡಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾರ್ಟ್, ವೇಸ್ ಟು ಚಾರ್ಜ್. ಯಾವುದೋ ಎರಡು ಬಾಡಿಗಳಿದ್ದಾವೆ ಅಥವಾ ಯಾವುದೇ ಒಂದು ಬಾಡಿ ಇದೆ, ಆ ಒಂದು ಬಾಡಿಯನ್ನು ನಾವೇನು ಮಾಡಬೇಕು, ಚಾರ್ಜ್ ಮಾಡಬೇಕು. ಓಕೆ, ಅದು ಕಂಡಕ್ಟರ್ ಬಾಡಿ ಅಂತ ನಾವು ಹೇಳ್ಬೋದು. ಆ ಬಾಡಿಯನ್ನು ಚಾರ್ಜ್ ಮಾಡಬೇಕು ಅಂತಂದರೆ ದೇರ್ ಆರ್ ಮೆನಿ ವೇಸ್, ಸಿಕ್ಕಾಪಟ್ಟಿ ವೇಸ್ಗಳಿದ್ದಾವೆ, ಬಹಳಷ್ಟು ವೇಸ್ಗಳಿದ್ದಾವೆ. ಅವುಗಳನ್ನು ನಾವು ನೋಡ್ಕೊತ ಹೆಡ್ಡಿಂಗ್ ಏನಪ್ಪ, ವೇಸ್, ದಾರಿಗಳು. ವೇಸ್ ಟು ಚಾರ್ಜ್ ಗಿವನ್ ಬಾಡಿ, ವೇಸ್ ಟು ಚಾರ್ಜ್. ಅದರಲ್ಲಿ ಮೊದಲನೇ ಬರ್ತಂದರೆ ಚಾರ್ಜಿಂಗ್ ಬೈ ಕಂಡಕ್ಷನ್ ಅಂತ ಹೇಳಿ. ನಂಬರ್ 1 ಚಾರ್ಜಿಂಗ್ ಬೈ ಕಂಡಕ್ಷನ್. ಕಂಡಕ್ಷನ್ ಅರ್ಥ ಏನು? ಕಂಡಕ್ಟರ್ ಅಂದರೆ ಮೂವ್ ಆಗೋದು, ಒಂದು ಭಾಗದಿಂದ ಇನ್ನೊಂದು ಭಾಗದೊಳಗೆ ಅಥವಾ ಒಂದು ಬಾಡಿ ಒಳಗಡೆ ಮೂವ್ ಆಗೋದು. ಬಾಡಿ ಒಳಗಡೆ ಮೂವ್ ಆಗ್ಬೇಕಂದ್ರೆ ಎರಡು ಬಾಡಿಗಳು ಟಚ್ ಇರಬೇಕು, ಆವಾಗ ಮಾತ್ರ ಮೂವ್ ಆಗ್ತದೆ. ಹಾಗಾಗಿ ಚಾರ್ಜಿಂಗ್ ಬೈ ಕಂಡಕ್ಷನ್ ಅಂತಂದರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಂತ ನಾವು ಬರಿಬೋದು. ಇಲ್ಲಿ ಬ್ರಾಕೆಟ್ ಒಳಗೆ ಏನು ಬರೋಣಪ್ಪ, ಡೈರೆಕ್ಟ್ ಕಾಂಟ್ಯಾಕ್ಟ್ ಆಫ್ ಟೂ ಬಾಡೀಸ್. ಎರಡು ಬಾಡಿನ ಡೈರೆಕ್ಟ್ ಕಾಂಟ್ಯಾಕ್ಟ್ ಒಳಗೆ. ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಒಂದು ಬಾಡಿ ತೊಗೊತೀನಿ, ಅದೇನಪ್ಪ ಅಂತಂದ್ರೆ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ, ಹಾಗಾಗಿ ಇದು ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಅಂತ ನಾವು ಹೇಳ್ಬೋದು. ದಿಸ್ ಈಸ್ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ದಟ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ. ಆಮೇಲೆ ಇನ್ನೊಂದು ನಾನೇನು ತೊಗೋತೀನಿ ಅಂತಂದರೆ, ಒಂದು ವಸ್ತು ತೊಗೊತೀನಿ, ಇದೇನಿದು ನ್ಯೂಟ್ರಲ್ ಅಂತ ತೊಗೊತೀನಿ, ನ್ಯೂಟ್ರಲ್ ಬಾಡಿ. ನ್ಯೂಟ್ರಲ್ ಮೀನಿಂಗ್ ಏನು? ನ್ಯೂಟ್ರಲ್ ಅಂತಂದರೆ ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಇರಂಗೇ ಇಲ್ಲ, ಹೌದಲ್ಲ? ತಪ್ಪು. ಎಲೆಕ್ಟ್ರಾನ್ಸ್ಗಳು ಇರಲಾರ್ದು ಹೆಂಗೆ ನಡೀತದೆ ರೀ? ಇಲ್ಲಿ ಪ್ರೋಟಾನ್ಸ್ ಎಷ್ಟಿರ್ತಾವೋ ಅಷ್ಟೇ ಎಲೆಕ್ಟ್ರಾನ್ಸ್ಗಳು ಇರ್ತವೆ. ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಎಕ್ಸ್ಟ್ರಾ ಬಂದಾವ, ಹಾಗಾಗಿ ಇದು ನೆಗೆಟಿವ್ಲಿ ಚಾರ್ಜ್ ಆಗಿತ್ತು ಬಾಡಿ. ಇಲ್ಲಿ ಪ್ರೋಟಾನ್ಸ್ ಎಷ್ಟಿರ್ತಾವ ಅಷ್ಟೇ ಎಲೆಕ್ಟ್ರಾನ್ಸ್ ಇರ್ತಾವೆ, ಹಾಗಾಗಿ ಇದಕ್ಕೆ ನ್ಯೂಟ್ರಲ್ ಅಂತ ನಾವು ಹೇಳ್ತೀವಿ. ಯಾವಾಗ ಇವೆರಡು ಬಾಡಿ, ಆ್ಯಸ್ ಆ್ಯಂಡ್ ವೆನ್ ದೀಸ್ ಬಾಡೀಸ್ ಗೆಟ್ಸ್ ಕಾಂಟ್ಯಾಕ್ಟೆಡ್ ವಿತ್ ಒನ್ ಅನದರ್, ಒಂದಕ್ಕೊಂದು ಟಚ್ ಆಗ್ತವೆ,
ಅವಾಗ ಏನಾಗ್ತದೆ ನೋಡಿರಿ, ಅವಾಗೇನಾಗುತ್ತೆ ಅಂತಂದರೆ ಎಲ್ಲ ನೆಗೆಟಿವ್ ಪಾರ್ಟಿಕಲ್ಸ್ಗಳಿದಾವಲ್ಲ, ನೆಗೆಟಿವ್ ಪಾರ್ಟಿಕಲ್ಸ್ಗಳು ಈ ಬಾಡಿ ಎನಿಂದ ಬಾಡಿ ಬಿಗೆ ಟ್ರಾನ್ಸ್ಫರ್ ಆಗಕ್ಕೆ ಚಾಲು ಮಾಡಿಬಿಡ್ತಾವೆ. ಓಕೆ, 1 2 3 4 5 6 7 8 9 ಇದೆ, 10 ಮಾಡಿಬಿಡೋಣ. ಮತ್ತೆ ಇಲ್ಲಿ ಎಷ್ಟು ಅದಾವಪ್ಪ, 1 2 3 4 5 6 7 8 ಅದ, 9 10 ಮಾಡಿಬಿಡೋಣಂತೆ. ಅಂದರೆ 10 ಎಲೆಕ್ಟ್ರಾನ್ಸ್ಗಳಿದಾವಂತ ಅಪ್ರಾಕ್ಸಿಮೇಟಾಗಿ ಹೇಳ್ತಾ ಇದ್ದೀನಿ ನಾನು. ಓಕೆ, ಇಲ್ಲೇನಾಯಿತು, ಎಲೆಕ್ಟ್ರಾನ್ಸ್ಗಳು ಟ್ರಾನ್ಸ್ಫರ್ ಅದು. ಕೆಲವೊಂದಿಷ್ಟು ಸಮಯ ಬಿಟ್ಟು ನಾವು ಮಾಡೋಣ, ಮತ್ತೆ ಇವಕ್ಕೆ ಬೇರ್ಪಡಿಸೋಣಂತ. ಓಕೆ, ಬೈ ಸಪ್ರೇಟಿಂಗ್ ದೆಮ್, ಸಪ್ರೇಟ್ ಮಾಡೋಣ, ಸಪ್ರೇಟಿಂಗ್. ಅವಾಗೇನಾಗ್ತದೆ ಅಂತಂದ್ರೆ ಅವೆರಡೂ ಬಾಡಿಗಳು ದೇ ಆರ್ ಹ್ಯಾವಿಂಗ್ ನಂಬರ್ ಆಫ್ ಓಕೆ ನೆಗೆಟಿವ್ಲಿ ಚಾರ್ಜ್ಡ್. ಬಾಡಿ ಏನು ನೆಗೆಟಿವ್ಲಿ ಚಾರ್ಜ್ ಆಗ್ತದೆ, ಬಾಡಿ ಬಿನೂ ಏನಾಗ್ತದಪ್ಪ ನೆಗೆಟಿವ್ಲಿ ಚಾರ್ಜ್ ಆಗ್ತದೆ. ಯಾಕಂದರೆ ಎಲೆಕ್ಟ್ರಾನ್ಗಳು ಏನದು ಟ್ರಾನ್ಸ್ಫರ್, ಅದು ಯಾವ ಬಾಡಿ ಚಾರ್ಜ್ ಇರಲಿಲ್ಲೋ, ಯಾವ ಬಾಡಿ ಒಳಗೆ ಚಾರ್ಜ್ ಇರಲಿಲ್ಲೋ ಆ ಬಾಡಿ ಒಳಗೆ ನಾವು ಚಾರ್ಜ್ ತಗೊಂಡು ಬಂದ್ವಿ. ಅರ್ಥ ಆಗ್ತದೆ? ಇಲ್ಲಿ ಎಲೆಕ್ಟ್ರಾನ್ಸ್ಗಳು 10 ಅದಾವ, ಎಕ್ಸಾಕ್ಟಾಗಿ 5 ಎಲೆಕ್ಟ್ರಾನ್ಸ್ಗಳು ಎರಡರೊಳಗೂ ಹೋಗಬೇಕು ಅಂತ ತಿಳ್ಕೊ. ಎಕ್ಸಾಕ್ಟಾಗಿ 5 ಎಲೆಕ್ಟ್ರಾನ್ಸ್ಗಳು ಎರಡರೊಳಗೂ ಟ್ರಾನ್ಸ್ಫರ್ ಆಗಬೇಕು, ಈಕ್ವಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳು ಟ್ರಾನ್ಸ್ಫರ್ ಆಗಬೇಕು ಅಂತಂದರೆ ಏನದು ಕಂಡೀಷನ್ ಅಂತಂದರೆ ಇವೆರಡು ಪಾರ್ಟಿಕಲ್ಸ್ಗಳು ಅಥವಾ ಇವೆರಡು ಮಟೀರಿಯಲ್ಸ್ಗಳು ಸೇಮ್ ಇರಬೇಕು, ನಂಬರ್ 1. ನಂಬರ್ 2, ಎರಡರದ್ದು ಸೈಜ್ ಸೇಮ್ ಇರಬೇಕು. ಓಕೆ, ನಂಬರ್ 3 ಏನಂತ ಹೇಳ್ತಾನೆ, ಶೇಪ್ ಸೇಮ್ ಇರಬೇಕು, ಸೈಜ್ ಸೇಮ್ ಇರಬೇಕು, ಮಟೀರಿಯಲ್ ಸೇಮ್ ಇರಬೇಕು. ಹಾಗಿದ್ದಾಗ ಮಾತ್ರ ಈಕ್ವಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳು ಏನಾಗ್ತಾವಪ್ಪ ಟ್ರಾನ್ಸ್ಫರ್ ಆಗ್ತವೆ. ಇಲ್ಲ ಅಂತಂದರೆ ಅನ್ಈಕ್ವಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳು ಟ್ರಾನ್ಸ್ಫರ್ ಆಗ್ತವೆ ಅಂತ ನಾವು ಹೇಳ್ತೀವಿ. ಎಡ್ಜ್ ಇತ್ತು, ಫಾರ್ ಎಕ್ಸಾಂಪಲ್ ಒಂದು ರೌಂಡ್ ಐತಿ, ಇನ್ನೊಂದಪ್ಪ ಅಂತಂದ್ರೆ ಈ ಥರ ಎಡ್ಜ್ ಅದಾವ ಅಂತ ತಿಳ್ಕೊ, ಅವು ಎಲೆಕ್ಟ್ರಾನ್ಸ್ಗಳು ಅನ್ಈಕ್ವಲ್ ಆಗಿ ಟ್ರಾನ್ಸ್ಫರ್ ಆಗ್ತವೆ ಅಂತ ಹೇಳ್ತಾರೆ. ಇಫ್ ಶೇಪ್, ಸೈಜ್ ಆ್ಯಂಡ್ ಮಟೀರಿಯಲ್ ಆಫ್ ಬೋತ್ ಕಂಡಕ್ಟರ್ಸ್ ಆರ್ ಸೇಮ್, ಇದೊಂದು ಕಂಡಕ್ಟರ್ ಆರ್ ಸೇಮ್, ದೆನ್ ಈಕ್ವಲ್ ನಂಬರ್ ಆಫ್ ಚಾರ್ಜಸ್ ಕ್ಯಾನ್ ಬಿ ಶೇರ್ಡ್. ಈಕ್ವಲ್ ನಂಬರ್ ಆಫ್ ಚಾರ್ಜಸ್ ಏನಾಗ್ತಾವೆ ಅಂತಂದ್ರೆ ಶೇರ್ ಆಗ್ತಾವೆ ಅಂತ ಹೇಳ್ತಾರೆ. ನಂಬರ್ 1 ಇದು ಫಸ್ಟ್ ವೇ ಆಯಿತು. ಸೆಕೆಂಡ್ ವೇ ಅಪ್ಪ, ಚಾರ್ಜಿಂಗ್ ಬೈ ಇಂಡಕ್ಷನ್. ನಿಮ್ಮ ಪುಸ್ತಕದೊಳಗೆ ಭಾಳಷ್ಟು ಡೀಪಾಗಿ ಕೊಟ್ಟಿದ್ದಾರೆ, ಅಷ್ಟೆಲ್ಲ ನಾವು ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ, ಸಿಂಪಲಾಗಿ ನೋಡ್ಕೊತ ಹೋಗೋಣಂತೆ. ಯಾಕಂದರೆ ಅಭ್ಯಾಸ ಭಾಳ ದೊಡ್ಡದಿದೆ, ಹಾಗಾಗಿ ನಾವು ಎಷ್ಟು ಡೀಪಾಗಿ ಹೋಗ್ತೀವೋ ಅಷ್ಟು ಓದುವಾಗ ಡೀಪಾಗಿ ಓದ್ರಿ. ಆದರೆ ಎಕ್ಸಾಮ್ನಲ್ಲಿ ಬರೆಯುವಾಗ ಡೀಪಾಗಿ ಬರ್ಕೊಂತ ಕುಂತಂತ ನಿಮ್ಗೆ ಸಮಯದ ಅಭಾವ ಆಗ್ಬೋದು. ಹಾಗಾಗಿ ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತಾರಲ್ಲ ಆ ಥರ ಆನ್ಸರ್ಗಳನ್ನ ಮಾಡಬೇಕು. ಓಕೆ, ನಂಬರ್ 2 ಚಾರ್ಜಿಂಗ್ ಬೈ ಇಂಡಕ್ಷನ್. ಅಲ್ಲಿ ಕಂಡಕ್ಷನ್ ಇತ್ತು, ಕಂಡಕ್ಷನ್ ಅಂತಂದರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇತ್ತು. ಇಲ್ಲಿ ವಿದೌಟ್ ಎನಿ ಕಾಂಟ್ಯಾಕ್ಟ್ ಅಥವಾ ವಿದೌಟ್ ಕಾಂಟ್ಯಾಕ್ಟ್ ಅಂತಲೇ ಹೇಳ್ಬೋದು. ವಿತೌಟ್ ಕಾಂಟ್ಯಾಕ್ಟ್ ಅಂದರೆ ಕಣ್ಣಿಂದ ಕಣ್ಣಲ್ಲಿ ಸನ್ನೆಗಳು ತೋರಿಸ್ತಿರಲ್ಲ, ಅದಕ್ಕೆ ನಾವು ಹೇಳ್ತೀವಿ ವಿತೌಟ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ. ವಿತ್ ಕಾಂಟ್ಯಾಕ್ಟ್ ಅಂತ ಜಸ್ಟ್ ಬೈ ಟಚಿಂಗ್ ಒನ್ ಹ್ಯಾಂಡ್ ಟು ದಿ ಅದರ್ ಹ್ಯಾಂಡ್ ವಿ ಕ್ಯಾನ್ ಟ್ರಾನ್ಸ್ಫರ್ ದಿ ಎಲೆಕ್ಟ್ರಾನ್ಸ್ ಅಥವಾ ಎನರ್ಜಿ ಟ್ರಾನ್ಸ್ಫರ್ ಮಾಡ್ತೀವಲ್ಲಪ್ಪ, ಅದು ಚಾರ್ಜಿಂಗ್ ಬೈ ಕಂಡಕ್ಷನ್. ಇದು ಚಾರ್ಜಿಂಗ್ ಬೈ ಇಂಡಕ್ಷನ್ ವಿತೌಟ್ ಕಾಂಟ್ಯಾಕ್ಟ್. ಯಾವ ಥರ ಎಕ್ಸಾಂಪಲ್ ನೋಡ್ರಿ, ಅದಕ್ಕೇನು ತೊಗೊಳ್ಳೋಣ ಅಂತಂದರೆ ಒಂದು ಕಂಡಕ್ಟರ್ ತೊಗೊಳ್ಳೋಣ, ಫುಲ್ಲಿ ನೆಗೆಟಿವ್ ಕಂಡಕ್ಟರ್, ನೆಗೆಟಿವ್ಲಿ ಚಾರ್ಜ್ ಕಂಡಕ್ಟರ್ ಎ ಅಂತ ತೊಗೊಳ್ಳೋಣ. ನೆಕ್ಸ್ಟ್ ಇದರ ಪಕ್ಕದಲ್ಲಿ ಏನು ಮಾಡೋಣ ಅಂತಂದರೆ ಒಂದು ನ್ಯೂಟ್ರಲ್ ಚಾರ್ಜ್ಡ್ ಬಾಡಿ ತೊಗೊಳ್ಳೋಣಂತೆ. ನ್ಯೂಟ್ರಲ್ ಚಾರ್ಜ್ಡ್ ಬಾಡಿ ದಟ್ ಈಸ್ ಆಲ್ಸೋ ಅ ಕಂಡಕ್ಟರ್, ಅದನ್ನು ಕೂಡ ಕಂಡಕ್ಟರ್ ಇದೆ ಅಂತ ನಾವು ಹೇಳ್ತೀವಿ. ಯಾವಾಗ ಇದು ಕಂಪ್ಲೀಟ್ಲಿ ನೆಗೆಟಿವ್ಲಿ ಚಾರ್ಜ್ಡ್ ಇದೆಯೋ ಇದು ಯಾವಾಗಲೂ ಏನು ಮಾಡ್ತದೆ, ನೆಗೆಟಿವ್ ಚಾರ್ಜ್ ಅಂತಂದ್ರೆ ಪಾಸಿಟಿವನ್ನು ಈ ಕಡೆ ಲೆಫ್ಟಿಗೆ ಎಳ್ಕೊಂಡ್ಬಿಡ್ತದೆ. ಹಾಗಾಗಿ ಈ ಲೆಫ್ಟ್ ಸೈಡ್ ಏನಾಗ್ಬಿಡ್ತು ಅಂತಂದ್ರೆ ಪಾಸಿಟಿವ್ನೆಸ್ ಜಾಸ್ತಿ ಆಗಿಬಿಡ್ತದೆ. ಈ ರೈಟ್ ಸೈಡ್ ಏನಾಗ್ತದಪ್ಪ ನೆಗೆಟಿವ್ನೆಸ್ ಜಾಸ್ತಿ ಆಗ್ತದೆ ಅಂತ ನಾವು ಹೇಳ್ತೀವಿ. ದಟ್ ಮೀನ್ಸ್ ವಾಟ್, ಈ ಕಡೆ ಪಾಸಿಟಿವ್ ಲೆಫ್ಟಿಗೆ ಬಂದುಬಿಡ್ತದೆ, ಆಮೇಲೆ ನೆಗೆಟಿವ್ ರೈಟಿಗೆ ಹೋಗ್ತದೆ. ಹಾಗಲ್ಲ, ಅರ್ಥ ಏನಂತಂದರೆ ಇದು ನೆಗೆಟಿವ್ಲಿ ಚಾರ್ಜ್ ಅಂತಂದರೆ ಎಲೆಕ್ಟ್ರಾನ್ಸ್ಗಳು ಜಾಸ್ತಿ ಇದ್ದಾವೆ. ಎಲೆಕ್ಟ್ರಾನ್ಸ್ಗಳು ಈ ಒಂದು ನ್ಯೂಟ್ರಲ್ ಆಟಮ್ ಏನಿದೆ, ನ್ಯೂಟ್ರಲ್ ಪಾರ್ಟಿಕಲ್ ಏನಿದೆಯಲ್ಲ, ಪಾರ್ಟಿಕಲ್ ಅನ್ನೋಕ್ಕಿಂತ ಒಂದು ಬಾಡಿ ಇದೆಯಲ್ಲ, ನ್ಯೂಟ್ರಲ್ ಬಾಡಿ ಒಳಗಡೆ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳನ್ನ ಪುಷ್ ಮಾಡ್ತದೆ ಇದು. ಯಾಕಂತಂದ್ರೆ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್, ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ಇಲ್ಲಿ ಮೊದಲು ಎಲೆಕ್ಟ್ರಾನ್ಸ್ಗಳು ಇದ್ದು, ಆದ್ರೆ ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಕ್ವಾಂಟಿಟಿ ಜಾಸ್ತಿ ಇದ್ದದಕ್ಕೆ ಇಲ್ಲಿನ ಎಲೆಕ್ಟ್ರಾನ್ಗಳು ಏನಾದವು ಅಂತಂದ್ರೆ ತಳ್ಳಲ್ಪಟ್ಟು ಪುಷ್ ಮಾಡಿದ್ವು. ಈ ಎಲೆಕ್ಟ್ರಾನ್ಸ್ಗಳು ಇದರಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳು ಪುಷ್ ಮಾಡಿದ್ವು. ಆಮೇಲೆ ಪ್ರೋಟಾನ್ಸ್ಗಳು ಅಲ್ಲೇ ಇರ್ತವೆ, ಪ್ಲಸ್ ಪಾರ್ಟಿಕಲ್ಸ್ಗಳು ಅಲ್ಲೇ ಇರ್ತವೆ. ಪ್ರೋಟಾನ್ಸ್ಗಳು ಓಡೋಡಿ ಬರೋಂಗಿಲ್ಲ, ಪ್ರೋಟಾನ್ಸ್ ಅಲ್ಲೇ ಇರ್ತವೆ. ಬಟ್ ಚೇಂಜ್ ಆಗೋದು, ಡೈರೆಕ್ಷನ್ ಚೇಂಜ್ ಆಗೋದು ಅಥವಾ ಜಾಗ ಚೇಂಜ್ ಆಗೋದು ಯಾವುದ್ರದ್ದು, ಎಲೆಕ್ಟ್ರಾನ್ಸ್ ಅಷ್ಟೇ. ಇಲ್ಲಿ ಏನು ಕೆಲಸ ಮಾಡ್ತವೆ, ಎಲೆಕ್ಟ್ರಾನ್ಸ್ ಅಷ್ಟೇ ಕೆಲಸ ಮಾಡ್ತವೆ. ಪ್ರೋಟಾನ್ಸ್ಗಳು ಏನು ಕೆಲಸ ಮಾಡಿ ಇದ್ದಲ್ಲೇ ಇರ್ತವೆ. ಓಕೆ,
ಎಕ್ಸಾಂಪಲ್ ಇಲ್ಲೊಂದು ಆ್ಯಟಮ್ ಅದ ಆ್ಯಟಮ್ ಹೌದಾ. ಈ ಆ್ಯಟಮ್ ಇದೆ ಅಂತಂದರೆ ಆ್ಯಟಮ್ದು ಔಟರ್ ಮೋಸ್ಟ್ ಸೆಲ್ ಎಲೆಕ್ಟ್ರಾನ್ಸ್ಗಳು ಇರೋದಲ್ಲ ಅವು ಪಾಸಾಗಿ ಹೋಗ್ಬಿಡ್ತಾವೆ. ಯಾಕೆ ಪಾಸ್ ಆಗ್ತಾವೆ? ಯಾಕಂತಂದರೆ ಇಲ್ಲಿ ಜಾಸ್ತಿ ಏನಪ್ಪ ಅಂತಂದ್ರೆ ಪುಷಿಂಗ್ ಫೋರ್ಸ್ ಇದೆ, ಆ ಫೋರ್ಸ್ನಿಂದ ಆ ಕಡೆ ದಂಡಿಗೆ ಹೋಗ್ತವೆ. ಈ ಥರ ಈಗ ಈ ಒಂದು ಪಾರ್ಟಿಕಲ್ ಅಥವಾ ಈ ಒಂದು ಬಾಡಿ ಏನಿದೆಯಲ್ಲ, ಬಾಡಿ ಒಳಗಡೆ ಪ್ಲಸ್ ಪಾರ್ಟಿಕಲ್ಸ್ಗಳು ಸಪ್ರೇಟು, ಮೈನಸ್ ಪಾರ್ಟಿಕಲ್ಸ್ ಅನ್ನೋಕ್ಕಿಂತ ಇಲ್ಲಿ ಪ್ರೋಟಾನ್ಸ್ಗಳು ಸಪ್ರೇಟು, ಎಲೆಕ್ಟ್ರಾನ್ಗಳು ಸಪ್ರೇಟಾಗಿ ಹಂಗಿಲ್ಲ, ಒಂದೊಂದು ಪೋಲಾರ್ ಕಡೆಗೆ ಹೋಗ್ತಾವೆ ರೀ. ಇದಕ್ಕೆ ಪೋಲರೈಸ್ಡ್ ಅಂತ ನಾವು ಹೇಳ್ತೀವಿ. ಈ ಬಾಡಿ ಇನ್ನೂ ನ್ಯೂಟ್ರಲ್ ಅದ, ನೆನಪಿರಲಿ, ಇದು ಇನ್ನೂ ನ್ಯೂಟ್ರಲ್ ಅದ, ಏನಿಲ್ಲ ಇದು ಚಾರ್ಜ್ಡ್ ಆಗಿಲ್ಲ, ಇನ್ನು ನ್ಯೂಟ್ರಲ್. ಯಾಕಂತಂದ್ರೆ ಎಷ್ಟು ಪ್ರೋಟಾನ್ಸ್ ಅದೋ ಅಷ್ಟೇ ಎಲೆಕ್ಟ್ರಾನ್ಸ್ಗಳು ಅದಾವೆ, ಬಟ್ ಪೋಲರೈಸ್ಡ್ ಆಗಿದಾವೆ. ಪೋಲರೈಸ್ಡ್ ಅಂತಂದ್ರೆ ಇದು ಡೈಪೋಲ್ ಮೂಮೆಂಟ್ ಒಳಗೆ ನಿಮ್ಗೆ ಹೇಳ್ತೀನಿ ನೀಟಾಗಿ. ಓಕೆ, ನ್ಯೂಟ್ರಲ್ ಮೀನ್ಸ್ ಪಾಸಿಟಿವ್ ವಿಲ್ ನಾಟ್ ಗೋ ಎನಿವೇರ್, ಮಾಸ್ ಆಫ್ ಪ್ರೋಟಾನ್ ಇಸ್ ಹೈ. ಹಾಗಾಗಿ ಪ್ರೋಟಾನ್ ಮಾಸ್ ಹೈ ಅದ, ಅದಕ್ಕಾಗಿ ಏನಪ್ಪ ಅಂತಂದರೆ ಎಲೆಕ್ಟ್ರಾನ್ಸ್ಗಳು ಪ್ರೋಟಾನಿಗೆ ಪುಷ್ ಮಾಡೋಂಗಿಲ್ಲ, ಎಲೆಕ್ಟ್ರಾನ್ಸ್ಗಳು ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳಿಗೆ ಪುಷ್ ಮಾಡ್ತಾವೆ. ಹಾಗಿದ್ರೆ ಎಲೆಕ್ಟ್ರಾನಿಗೆ ಮಾಸ್ ಅದೇ ಇಲ್ಲ ಆದ ಎಷ್ಟದ ಮಾಸ್, ಎಲೆಕ್ಟ್ರಾನ್ ಮಾಸ್ ಎಷ್ಟಪ್ಪ? 9.1 × 10⁻³ kg ಅದ. ಅದೇ ನೀನು ಮಾಸ್ ಆಫ್ ಪ್ರೋಟಾನ್ ನೋಡಿದೆ ಅಂತಂದ್ರೆ 1.617 1.672 × 10⁻27 kg ಅದ. 1.672 × 10⁻27 kg. ದಟ್ ಮೀನ್ಸ್ ಪ್ರೋಟಾನ್ ಯಾವಾಗಲೂ 1000 times ಹೆವಿಯರ್ ದ್ಯಾನ್ ಯಾವುದಪ್ಪ? ಎಲೆಕ್ಟ್ರಾನ್ಗಿಂತ 1000 times ಹೆವಿಯರ್ ಅದ. ಹಾಗಾಗಿ ಇವು ಎಲ್ಲ ಎಲೆಕ್ಟ್ರಾನ್ಸ್ಗಳು ಪುಷ್ ಮಾಡ್ತಾವಲ್ಲ, ಪ್ರೋಟಾನ್ ಪುಷ್ ಆಗಂಗಿಲ್ಲ, ಇಲ್ಲಿರ್ತಂಥ ಎಲೆಕ್ಟ್ರಾನ್ಸ್ಗಳು ಅಷ್ಟೇ ಪುಷ್ ಆಗಿ ಪೋಲರೈಸ್ಡ್ ಆಗ್ತದೆ ಅಂತ ನಾವು ಹೇಳ್ತೀವಿ. ಇಷ್ಟಿದ್ದಾಗ ಏನಾಗ್ತದೆ, ಮುಂದೆ ಏನಾಯ್ತು, ಇದು ಏನಾಗಲಿಲ್ಲ, ಚಾರ್ಜ್ಡ್ ಆಗಲಿಲ್ಲ. ಅದಕ್ಕಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಇನ್ನೊಂದು ನ್ಯೂಟ್ರಲ್ ಪಾರ್ಟಿಕಲ್, ಇದು ಎ ಅಂತ ತಗೋಣ, ಇದು ಬಿ ಅಂತ ತಗೋಣ, ಇನ್ನೊಂದು ನ್ಯೂಟ್ರಲ್ ಪಾರ್ಟಿಕಲ್ ಸಿಯನ್ನು ಇದಕ್ಕೆ ಅಟ್ಯಾಚ್ ಮಾಡಿಬಿಡೋಣಂತ ರೀ. ಸಿಯನ್ನು ಅಟ್ಯಾಚ್ ಮಾಡೋಣಂತ. ಸಿಯನ್ನು ಅಟ್ಯಾಚ್ ಮಾಡಿದಾಗ ಏನಾಗ್ಬಿಡ್ತದೆ, ಇದು ನ್ಯೂಟ್ರಲ್ ಅದ, ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಜಾಸ್ತಿ ಅದ, ಎಲೆಕ್ಟ್ರಾನ್ಗಳು ಏನಾಗ್ತಾವಪ್ಪ ಟ್ರಾನ್ಸ್ಫರ್ ಹಾಕ್ಕೊಂತ ಹೋಗ್ತದೆ. ಇದು ಇಷ್ಟೇ ಸಮೀಪ ಇರಬೇಕು, ಇದನ್ನು ತೆಗಿಬಾರ್ದು ಮತ್ತು. ಓಕೆ, ಇದನ್ನು ತೆಗೆದ್ರೆ ಮತ್ತು ಪ್ರಾಬ್ಲಮ್ ಆಗ್ತೈತೆ. ಪ್ರಾಬ್ಲಮ್ ಅಂತಂದರೆ ಎಲೆಕ್ಟ್ರಾನ್ಸ್ಗಳು ಪಾಸ್ ಆಗಂಗಿಲ್ಲ. ಈಗ ಎಲೆಕ್ಟ್ರಾನ್ಸ್ಗಳು ಟ್ರಾನ್ಸ್ಫರ್ ಆಗಕ್ಕೆ ಹೊಂಟು, ಟ್ರಾನ್ಸ್ಫರ್ ಆದ್ವಾ? ಟ್ರಾನ್ಸ್ಫರ್ ಆದ ಬಳಿಕ ಈಗ ಇದನ್ನು ತೆಗೆದುಬಿಡೋಣಂತ. ತೆಗೆದು ಇವೆರಡನ್ನು ಸಪ್ರೇಟ್ ಮಾಡಿಕೊಂಡಾಗ ನಮಗೇನು ಸಿಗ್ತದೆ ಅಂತಂದರೆ ಸಪ್ರೇಟಾಗಿ ಎರಡು ಬಾಡಿ ಸಿಗ್ತವೆ. ಒಂದು ಬಾಡಿ ಏನಪ್ಪ ಅಂದರೆ ಎಲೆಕ್ಟ್ರಾನ್ ಕಳ್ಕೊಂಡೈತಿದ್ದು, ಹಾಗಾಗಿ ಇದು ಪಾಸಿಟಿವ್ನೆಸ್ ಜಾಸ್ತಿ ಇರ್ತದೆ. ಆಮೇಲೆ ಇದು ಎಲೆಕ್ಟ್ರಾನ್ ಪಡ್ಕೊಂಡದ, ಇಲ್ಲಿ ನೆಗೆಟಿವ್ನೆಸ್ ಜಾಸ್ತಿ ಇರ್ತದೆ. ದಿಸ್ ಇಸ್ ಬಿ, ದಿಸ್ ಇಸ್ ಸಿ. ಓಕೆ, ನಾವು ಇಲ್ಲಿ ಎರಡರಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ವಿ, ಬಟ್ ಇಲ್ಲಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿಲ್ಲ. ವಿದೌಟ್ ಎನಿ ಕಾಂಟ್ಯಾಕ್ಟ್ ವಿ ಹ್ಯಾವ್ ಮೇಡ್ ದಿಸ್ ಬಾಡಿ ಆ್ಯಸ್ ದಿ ಚಾರ್ಜ್ಡ್ ಬಾಡಿ. ಇದಕ್ಕೆ ನಾವು ಏನು ಕರಿತೀವಿ? ಚಾರ್ಜಿಂಗ್ ಬೈ ಇಂಡಕ್ಷನ್ ಅಂತ ನಾವು ಕರಿತೀವಿ. ಚಾರ್ಜಿಂಗ್ ಬೈ ಇಂಡಕ್ಷನ್. ಇಟ್ ಈಸ್ ಪೋಲರೈಸ್ಡ್ ಬಟ್ ಸ್ಟಿಲ್ ಇಟ್ ಈಸ್ ನ್ಯೂಟ್ರಲ್. ನೆನಪಿರಲಿ, ನ್ಯೂಟ್ರಲ್ ಇದೆ. ಓಕೆ, ನಿಯರ್ ಎಂಡ್ ಅಪೋಸಿಟ್ ಪೊಲ್ಯಾರಿಟಿ, ಫಾರ್ ಎಂಡ್ ಸೇಮ್ ಪೊಲ್ಯಾರಿಟಿ. ನಿಯರ್ ಎಂಡ್ ಏನಿದಲ್ಲಪ್ಪ, ಈ ಒಂದು ಬಾಡಿ ಇದೆಯಲ್ಲ, ಈ ಬಾಡಿಗೆ ನಿಯರ್ ಎಂಡ್ ಏನಿರ್ತೈತಿ? ಅಪೋಸಿಟ್ ಪೊಲ್ಯಾರಿಟಿ. ನೆಗೆಟಿವ್ ಇದ್ದರೆ ಇಲ್ಲಿ ಪಾಸಿಟಿವ್ ಇರ್ತೈತಿ. ಆಮೇಲೆ ಫಾರ್ ಎಂಡ್ ಸೇಮ್ ಪೊಲ್ಯಾರಿಟಿ. ಸೇಮ್ ಪೊಲ್ಯಾರಿಟಿ ಅಂದರೆ ನೆಗೆಟಿವ್, ಸೇಮ್ ಪೊಲ್ಯಾರಿಟಿ, ಇಲ್ಲಿ ಅಪೋಸಿಟ್ ಪೊಲ್ಯಾರಿಟಿ ಇರ್ತದೆ. ಇದನ್ನೇ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಏನು ಬರ್ತದಲ್ಲ ಅಲ್ಲಿ ಕೂಡ ನೋಡ್ತೀವಿ. ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಇರ್ತಾವಲ್ಲ ಅಲ್ಲಿ ಕೂಡ ನೋಡೋಣಂತೆ. ನೆಕ್ಸ್ಟ್ ಲಾಸ್ಟ್ ಒನ್, ಚಾರ್ಜಿಂಗ್ ಬೈ ಫ್ರಿಕ್ಷನ್ ಅಂತ ಹೇಳಿ. ನಂಬರ್ 3, ದ ಲಾಸ್ಟ್ ವೇ ಆಫ್ ಮೇಕಿಂಗ್ ಬಾಡೀಸ್ ಇಂಟು ಚಾರ್ಜ್ಡ್ ಪಾರ್ಟಿಕಲ್ಸ್ ಅಥವಾ ಚಾರ್ಜ್ಡ್ ಬಾಡೀಸ್. Charging by friction. Number 3, charging by friction. Charging by friction. ಓಕೆ, ಫ್ರಿಕ್ಷನ್ ಅಂತಂದಾಗ ಈ ಫ್ರಿಕ್ಷನ್ ಯಾವಾಗಲೂ ನಾವು ಇನ್ಸುಲೇಟರ್ಗಳ ನಡುವೆ ಜಾಸ್ತಿ ಮಾಡೋದು. ಎರಡು ಇನ್ಸುಲೇಟರ್ ತೊಗೊಂಡು ಫ್ರಿಕ್ಷನ್ ಮಾಡ್ಕೊತ ಹೋದ್ವಿ ಅಂತಂದ್ರೆ ಅಲ್ಲಿ ಕೂಡ ಏನಪ್ಪ ಅಂತಂದ್ರೆ ಚಾರ್ಜ್ ಪ್ರೊಡ್ಯೂಸ್ ಆಗ್ತದೆ. ಎಕ್ಸಾಂಪಲ್, ಎರಡು ಇನ್ಸುಲೇಟರ್ಗಳು ತೊಗೊಳಂತ, ಈ ಥರ ಎರಡು ಕಲ್ಲುಗಳು ತೊಗೊಳಂತ, ಅವಾಗ ಒಂದಕ್ಕೊಂದು ಕಲ್ಲುಗಳು ಉಜ್ಕೊಂತ ಹೋಗೋಣಂತ. ಉಜ್ಕೊಂತ ಹೋದಾಗ ಏನಾಗ್ತದಪ್ಪ, ನಾವು ಎಕ್ಸ್ಟರ್ನಲ್ ಎನರ್ಜಿ ಕೊಡ್ತಾ ಇದ್ದೀವಿ, ಕೈನೆಟಿಕ್ ಎನರ್ಜಿ. ಫಸ್ಟ್ ಕೈನೆಟಿಕ್ ಎನರ್ಜಿ ಹಿಂಗೆ ಉಜ್ತೀವಲ್ಲ ಕಲ್ಲುಗಳು, ಇವೆರಡು ಕಲ್ಲುಗಳು ಉಜ್ಜಿದಾಗ ಏನಾಗ್ತದೆ, ಕೈನೆಟಿಕ್ ಎನರ್ಜಿ ನಾವು ಅಪ್ಲೈ ಮಾಡಿದ್ವಿ. ಕೈನೆಟಿಕ್ ಎನರ್ಜಿಯಿಂದ ಥರ್ಮಲ್ ಎನರ್ಜಿ ಪ್ರೊಡ್ಯೂಸ್ ಆಗ್ತದೆ. ಥರ್ಮಲ್ ಎನರ್ಜಿ, ಆ ಥರ್ಮಲ್ ಎನರ್ಜಿಯಿಂದ ಏನು ಸಿಗ್ತದಪ್ಪ ಅಂತಂದ್ರೆ ಎಲೆಕ್ಟ್ರಾನ್ಸ್ಗಳಿಗೆ ಶಕ್ತಿ ಸಿಗ್ತದಲ್ಲ, ಎನರ್ಜಿ ಸಿಕ್ತಂದ್ರೆ ಖುಷಿ ಆಗ್ಬಿಡ್ತಾವೆ. ಸೊ ದಟ್ ಥರ್ಮಲ್ ಎನರ್ಜಿ ಈಸ್ ಗಿವನ್ ಟು ದಿ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ಸ್, ದಟ್ ಈಸ್ ನಥಿಂಗ್ ಬಟ್ ವಾಟ್?
ಆ ಔಟರ್ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ಸ್ಗೆ ನಾವೇನು ಕರಿತೀವಪ್ಪ ಔಟರ್ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ಸ್ ಅಥವಾ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತೀವಲ್ಲ ಅವೇನು ಮಾಡ್ತವೆ ಈ ಥರ್ಮಲ್ ಎನರ್ಜಿಯನ್ನು ಯೂಸ್ ಮಾಡಿ ಎಲೆಕ್ಟ್ರಾನ್ಸ್ಗಳು ಏನಾಗ್ತವೆ ಪಾಸಾಗಿ ಹೊರಗಡೆ ಹೋಗ್ಬಿಡ್ತಾವೆ ರೀ ಒಂದು ಆಟಮ್ನಿಂದ ಹೊರಗಡೆ ಹೋಗ್ತಾವೆ ಅದಕ್ಕೆ ಅಂತೀವಿ ನಾವು ಅಯೋನೈಸೇಷನ್ ಎನರ್ಜಿ ಅಂತ ಕರಿತೀವಿ. ಅಯೋನೈಸೇಷನ್ ಎನರ್ಜಿ ದ ಎನರ್ಜಿ ರಿಕ್ವೈರ್ಡ್ ಟು ಎಸ್ಕೇಪ್ ಎನಿ ಎಲೆಕ್ಟ್ರಾನ್ ಫ್ರಮ್ ಇಟ್ಸ್ ಔಟರ್ಮೋಸ್ಟ್ ಶೆಲ್ ಈಸ್ ಕಾಲ್ಡ್ ಆಸ್ ಅಯೋನೈಸೇಷನ್ ಎನರ್ಜಿ. ಆ ಎನರ್ಜಿ ತೊಗೊಂಡು ಹೊರಗಡೆ ಬಿಡ್ತಾವೆ ಅಂತಂದರೆ ಒಂದಿಷ್ಟು ಎಲೆಕ್ಟ್ರಾನ್ಸ್ಗಳು ಇದು ಲೂಸ್ ಮಾಡ್ಕೊತದ, ಇದು ಕಳ್ಕೊಂಬಿಡ್ತದೆ ಅಂತ ತಿಳ್ಕೊ. ಹಾಗಾಗಿ ಇದೇನಾಗ್ತದಪ್ಪ ಅವಾಗ ಪಾಸಿಟಿವ್ಲಿ ಚಾರ್ಜ್ ಆಗ್ತದೆ, ಇದು ನೆಗೆಟಿವ್ಲಿ ಚಾರ್ಜ್ ಆಗ್ತದೆ. ಓಕೆ, ಬೇಸ್ಡ್ ಆನ್ ದ ಮಟೀರಿಯಲ್, ಯಾವ ಮಟೀರಿಯಲ್ ತೊಗೊಂಡು ನೀವು ಉಜ್ಜಾಕತ್ತಿರಲ್ಲ ಅವಾಗ ಎಲೆಕ್ಟ್ರಾನ್ಸ್ಗಳು ಈ ಕಡೆ ಮೂವ್ ಆಗ್ತವೆ, ಇಲ್ಲ ಅಂತಂದ್ರೆ ಇದು ನೆಗೆಟಿವ್ ಆಗಿ ಇದು ಪಾಸಿಟಿವ್ ಆಗ್ತದೆ, ಎಲೆಕ್ಟ್ರಾನ್ಸ್ಗಳು ರೈಟಿಂದ ಲೆಫ್ಟಿಗೆ ಮೂವ್ ಆಗ್ತವೆ ಅಥವಾ ಲೆಫ್ಟಿಂದ ರೈಟಿಗೆ ಮೂವ್ ಆಗ್ತವೆ ಅಂತ ನಾವು ಹೇಳ್ತೀವಿ. ಡ್ಯೂ ಟು ದ ಎಲೆಕ್ಟ್ರೋನೆಗೆಟಿವಿಟಿ ಆರ್ ಎಲೆಕ್ಟ್ರೋಪಾಸಿಟಿವಿಟಿ ಆಫ್ ದ ಗಿವನ್ ಮಟೀರಿಯಲ್ ಅಂತ ನಾವು ಹೇಳ್ತೀವಿ. Electrons move due to electropositivity or electronegativity of the given materials. Thermal energy is converted into ionization energy. Due to that ionization energy, electrons will be transferred from one body to the other body. Okay, ನೋಡಿ ಇಲ್ಲಿ ಬರ್ದಿದ್ದಾರೆ ನೋಡಿ. Transfer of charge takes place every time. Transfer of mass also takes place. ಯಾವಾಗ ಎಲೆಕ್ಟ್ರಾನ್ಸ್ಗಳು ಪಾಸ್ ಆಗ್ತವೋ ಅಥವಾ ಚಾರ್ಜ್ಗಳು ಮೂವ್ ಆಗ್ತವೋ, ಆ್ಯಸ್ ಆ್ಯಂಡ್ ವೆನ್ ಟ್ರಾನ್ಸ್ಫರ್ ಆಫ್ ಚಾರ್ಜ್ ಟೇಕ್ಸ್ ಪ್ಲೇಸ್, ಚಾರ್ಜ್ ಟ್ರಾನ್ಸ್ಫರ್ ಆಗಕತ್ತದ ಅಂತಂದ್ರೆ ಮೀನಿಂಗ್ ಏನದರದು ಅಲ್ಲಿ ಮಾಸು ಕೂಡ ಟ್ರಾನ್ಸ್ಫರ್ ಆಗ್ತದೆ ಅಂದಂಗೆ. ಎಕ್ಸಾಂಪಲ್, 2 ಬಾಡಿಗಳಿದ್ದಾವೆ, ಆ 2 ಬಾಡಿಗಳಿಂದ ಒಂದು ಬಾಡಿಯಿಂದ ಎಲೆಕ್ಟ್ರಾನ್ ಇನ್ನೊಂದು ಬಾಡಿ ಹೊಂಟೈತಿ ಅಂತಂದ್ರೆ ಈ ಎಲೆಕ್ಟ್ರಾನ್ ಇಲ್ಲಿ ಇದು ಲೂಸ್ ಮಾಡೈತಿ ಅಂದ್ರೆ ಇದು ಪಾಸಿಟಿವ್ಲಿ ಚಾರ್ಜ್ ಆಗ್ತದೆ, ಇದು ಗೇನ್ ಮಾಡೈತಿ ಇದು ನೆಗೆಟಿವ್ಲಿ ಚಾರ್ಜ್ ಆಗ್ತದೆ. ಇದ್ರದ್ದು ಮಾಸ್ ಸ್ಲೈಟ್ಲಿ ಲೆಸ್ ಆಗ್ತದೆ, ಇದ್ರದ್ದು ಮಾಸ್ ಸ್ಲೈಟ್ಲಿ ಹೈ ಆಗ್ತದೆ. ಯಾಕಂದರೆ ಇದು ಎಲೆಕ್ಟ್ರಾನನ್ನು ರಿಸೀವ್ ಮಾಡ್ಕೊಂಡೈತಿ, ಎಲೆಕ್ಟ್ರಾನದು ಮಾಸ್ ಆಲ್ರೆಡಿ ಗೊತ್ತದ ನಮಗೆ, ಹಾಗಾಗಿ ಇಷ್ಟು ಮಾಸ್ ಜಾಸ್ತಿ ಹಾಕ್ಕೊಂತ ಹೋಗ್ತದೆ. ಓಕೆ, ಆ್ಯಸ್ ಆ್ಯಂಡ್ ವೆನ್ ಚಾರ್ಜ್ ಟ್ರಾನ್ಸ್ಫರ್ ಟೇಕ್ಸ್ ಪ್ಲೇಸ್ ದೇರ್ ಈಸ್ ಆಲ್ಸೋ ಟ್ರಾನ್ಸ್ಫರ್ ಆಫ್ ಮಾಸ್ ಫ್ರಮ್ ಒನ್ ಬಾಡಿ ಟು ದಿ ಅದರ್ ಬಾಡಿ ಅಂತ ನಾವು ಹೇಳ್ತೀವಿ. ಇದೇ ಥರನಾಗಿ ನಾವೇನು ಮಾಡಿದ್ವಿ ಅಂತಂದ್ರೆ ಸ್ಕೇಲ್ ತೊಗೋತಿದ್ವಿ ಚಿಕ್ಕವರಿದ್ದಾಗ, ಆಮೇಲೆ ತಲೆ ಕೂದಲ ಮೇಲೆ ಏನಪ್ಪ ಹಿಂಗೆ ತಿಕ್ಕಿ ಪೇಪರ್ ಚೂರುಗಳಿಗೆ ಹಿಡ್ಕೊತಿದ್ವಿ, ಪೇಪರ್ ಚೂರುಗಳು ಹತ್ಕೊಂಡ್ಬಿಡ್ತಿದ್ವಿ. ಅದೇ ಥರನಾಗಿ ಬಲೂನ್ ತೊಗೊಂಡು ಮೈಗೆ ಉಜ್ಜುತ್ತಿದ್ವಿ, ಗಾಡಿ ಹಿಂಗೆ ಹಚ್ಚಿಬಿಡ್ತಿದ್ವಿ. ಅದೇ ಥರನಾಗಿ ನಾವು ಮಲಗುವಾಗ ಬ್ಲ್ಯಾಂಕೆಟ್ ಹಿಂಗೆ ಹೊಚ್ಕೊಂಡಾಗ ರಾತ್ರಿ ಕತ್ಲಿದ್ದಾಗ ಹಿಂಗೆ ಕೈ ಬಡ್ದೈತಿ, ಬೆರಳುಗಳು ಬಡ್ದಾಗ ಅಲ್ಲೊಂದಿಷ್ಟು ಸ್ಪಾರ್ಕ್ ಪ್ರೊಡ್ಯೂಸ್ ಆಗ್ತಿತ್ತು. ಓಕೆ, ಇವೆಲ್ಲ ನಾವು ನೋಡ್ಕೊತ ಹೋಗ್ತೀವಿ. ದೇ ಆರ್ ನಥಿಂಗ್ ಬಟ್ ವಾಟ್ ಚಾರ್ಜಿಂಗ್ ಬೈ ಫ್ರಿಕ್ಷನ್ ಅಂತ ನಾವು ಹೇಳ್ತೀವಿ. ದಿಸ್ ಕಂಪ್ಲೀಟ್ಸ್ ದಿ ಫಸ್ಟ್ ಪಾರ್ಟ್ ಆಫ್ ದಿ ಚಾಪ್ಟರ್. ಯಾವುದಪ್ಪ? ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಂತ ಹೇಳ್ತೀವಿ. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಂತೇಳಿ ಇದು ಇಂಟ್ರೊಡಕ್ಷನ್ ಪಾರ್ಟ್ ಆಯಿತು. ನೆಕ್ಸ್ಟ್ ಒಂದು ವಿಡಿಯೋದೊಳಗೆ ನಾವೇನು ಮಾಡ್ತೀವಿ ಅಂತಂದ್ರೆ ಗಾಸ್ ಥಿಯರಮ್ ನೋಡೋಣಂತೆ, ಆಮೇಲೆ ಅತ್ಯದ್ಭುತವಾದಂತಹ ಥಿಯರಮ್ ಅದು, ಅಥವಾ ಥಿಯರಮ್ ಅನ್ನೋಕ್ಕಿಂತ ಲಾ ಅದು, ಆ ಲಾವನ್ನು ನೋಡೋಣಂತೆ. ಅದು ಆದಂಥದ್ರ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡೋಣಂತೆ, ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನೋಡೋಣಂತೆ. ಓಕೆ, ಈ ಒಂದು ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿತ್ತು ಅಂತಂದರೆ ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬಾರ್ದು. ಧನ್ಯವಾದಗಳು.